ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಮೊದಲನೇದಾಗಿ ನಾವು ಈ ಸರಣಿಯನ್ನು ಶುರು ಮಾಡಬೇಕಾದ್ರೆ ಯಾರನ್ನ ಗೆಸ್ಟ್ ಆಗಿ ಕರಿಬೇಕು ಅಂತ ಅಂದ್ಕೊಂಡಾಗ ನನಗೆ ಬೇರೆ ಥಾಟ್ಸೇ ಬಂದಿಲ್ಲ. ಫಸ್ಟ್ ಅನಿಸಿದ್ದೆ ನಮ್ಮ ಮೈಸೂರವರೇ ಆದ ಅಡ್ವೊಕೇಟ್ ಸುಮನಾ ಮ್ಯಾಮನ್ ಕರಿಯೋಣ ಅಂತ. ಇವರು 38-40 ವರ್ಷಗಳಿಂದ ವಕೀಲ ವೃತ್ತಿಯಲ್ಲಿದ್ದಾರೆ. ವೃತ್ತಿ ಹಾಗೂ ಪ್ರವೃತ್ತಿಯನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಮುಂದೆ ಸಾಗಬೇಕು ಅನ್ನೋದನ್ನ ಫಸ್ಟ್ ನಾವು ಇವರಿಂದ ಕಲಿಬೇಕಾಗಿದೆ. ಹಲವಾರು ಚಿಂತನೆಗಳು, ಮಹಿಳಾ ಪರ ಹೋರಾಟಗಳು ಹಾಗೂ ವುಮೆನ್ ಎಂಪವರ್ಮೆಂಟ್ ಮೇಲೆ ಕೆಲಸ ಮಾಡ್ತಾ ಅಡ್ವೊಕಸಿಯಲ್ಲೂ ಕೂಡ ಒಂದು ಸಕ್ಸಸ್ಸನ್ನು ಕಾಣ್ತಾ ಇಷ್ಟು ವರ್ಷ ಬಂದಿದ್ದಾರೆ. ಆಂಟಿ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ನಾನು ನಿಮಗೆ ಸಾರಿ ಕೇಳ್ಕೊಬಿಡ್ತೀನಿ, ಯಾಕಂದರೆ ವೀಕ್ಷಕರಿಗೂ ಹೇಳಬೇಕು, ಇವರು ಮತ್ತು ನನ್ನ ಅಪ್ಪ ಮುಂಚೆಯಿಂದನೂ ಫ್ರೆಂಡ್ಸು. ಅಂದರೆ ಅವರು ಕಾಲೇಜ್ ಡೇಸಲ್ಲಿ ಇದ್ದಾಗಿಂದನೂ ಸ್ನೇಹಿತರು. ಅದಕ್ಕಾಗಿ ನಾನು ಚಿಕ್ಕವಳಿಂದ ನೋಡ್ತಾ ಬರ್ತಿರೋದ್ರಿಂದ ಅವ್ರನ್ನ ಸುಮನ ಆಂಟಿ ಅಂತ ಕರಿತೀನಿ. ಮೇಡಮ್ ಅಂತ ಕರೆದ್ರೆ ಬಹುಶಃ ಅದೊಂಥರ ತುಂಬ ಆರ್ಟಿಫಿಷಿಯಲ್ ಫೀಲ್ ಆಗುತ್ತೇನೋ. ನೀವು ಇಷ್ಟು ವರ್ಷಗಳ ನಿಮ್ಮ ವೃತ್ತಿ ಜೀವನ ನೋಡ್ತಾ ಬರ್ತಿದ್ದೀರ, ಸುಮಾರು 38 ವರ್ಷಗಳಲ್ಲಿ. ಈಗಿನ ನಮ್ಮ ಓವರಾಲ್ ಸೊಸೈಟಿ ಅಥವಾ ಒಂದು ಸಿಸ್ಟಮ್ ಹೇಗಿದೆ ಅಂತ ಅನಿಸುತ್ತೆ? ಅಂದರೆ ನಾನು ಎರಡು ಥರದಲ್ಲಿ ಹೇಳ್ಬೋದು ಅನಿಸುತ್ತೆ. ಒಂದು ವೃತ್ತಿಯಲ್ಲಿ, ಇನ್ನೊಂದು ನಾವು ಕಾರ್ಯನಿರ್ವಹಿಸ್ತಿರುವಂತಹ ಮಹಿಳಾ ಕ್ಷೇತ್ರ ಇದೆಯಲ್ಲ, ಆ ಎರಡರಲ್ಲೂ ಹಿಂದೆ ನಾನು ವೃತ್ತಿ ಪ್ರಾರಂಭ ಮಾಡಿದಾಗ ಹೆಚ್ಚು ನಾನು ಯಾವತ್ತು ಕ್ರಿಮಿನಲ್ ಕೋರ್ಟ್ಗಳಿಗೆ ನಾನು ಇಚ್ಛೆ ಪಟ್ಟೋಳಲ್ಲ, ಕ್ರಿಮಿನಲ್ ಕೇಸಸ್ ತಗೊಳ್ಳೋಕ್ಕೆ. ಮತ್ತು ನಾನು ಯಾವಾಗಲೂ ಸಿವಿಲ್ಲು, ಅದರಲ್ಲೂ ಕೌಟುಂಬಿಕ ವಿಚಾರಗಳಲ್ಲಿ ನಾನು ವೃತ್ತಿ ಪ್ರಾರಂಭ ಮಾಡಿದಾಗ ಕೌಟುಂಬಿಕ ನ್ಯಾಯಾಲಯಗಳು ಅಂತ ಇರಲಿಲ್ಲ. ಮತ್ತು ನಮ್ಮ ಸಿವಿಲ್ ಕೋರ್ಟ್ಗಳು ಏನಿದೆ ಅದರಲ್ಲೇ ನಾವು ಅಂತಹ ಪ್ರಕರಣಗಳನ್ನ ದಾಖಲಿಸ್ತಾ ಇದ್ವು ಸೀನಿಯರ್ ಸಿವಿಲ್ ಜಡ್ಜ್ಗಳ ಮುಂದೆ. ಮತ್ತು ಈ ಜೀವನಾಂಶದ ವಿಚಾರ ಬಂದಾಗ ಅಲ್ಲಿ CRPC 125 ಪ್ರಾವಿಷನ್ ಇತ್ತಲ್ಲ ಹಿಂದೆ, ಗೊತ್ತಲ್ಲ, ಅದನ್ನು ಕ್ರಿಮಿನಲ್ ಕೋರ್ಟ್ಗಳಲ್ಲೇ ಆ ಅರ್ಜಿಗಳನ್ನ ಹಾಕಬೇಕಾಗ್ತಾ ಇತ್ತು ನಾವು. ಇದು ವೃತ್ತಿಯ ಒಂದು ಇದರಲ್ಲಿ ನಾವು ಈ ಕೌಟುಂಬಿಕ ವಿಚಾರ ಇವುಗಳೆಲ್ಲ, ಯಾಕೆಂದರೆ ಆಗ ಈ ಕೌಟುಂಬಿಕ ನ್ಯಾಯಾಲಯದ ಪ್ರಶ್ನೆಗಳು ಬರ್ತಿರಲಿಲ್ಲ ಮತ್ತು ಇಷ್ಟು ಪ್ರಕರಣಗಳು ದಾಖಲಾಗ್ತಿರಲಿಲ್ಲ. ಮತ್ತು ಕುಟುಂಬ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಂತ ನಾವೇನು ಹೇಳ್ತೀವಿ, ಆಗ ನಾವು ನೋಡ್ತಾ ಇದ್ದದ್ದಕ್ಕೂ ಈಗಲಿಗೂ ಬಹಳ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂದರೆ ಯಾವ ಥರ? ಆಗ ನಾವು ಕುಟುಂಬದ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದ ರೀತಿ ಹೇಗಿತ್ತು ಅಂತ ಅಂದರೆ, ಏನಾದರೂ ಆ ಸಮಸ್ಯೆಗಳು ಬಂದರೆ ಗಾದೆಗಳೆಲ್ಲ ಹೇಳ್ತಾರಲ್ಲ, ಏನು ಉಂಡು ಮಲ್ಗ ತನಕ ಸಮಸ್ಯೆಗಳು, ಅಥವಾ ಇದನ್ನು ಹೊರಗೆ ಹಾಕುವಂತಹದ್ದು ಇದೆಯಲ್ಲ, ಮನೆ ಒಳಗಿನ ಗುಟ್ಟು, ವ್ಯಾಧಿ ರಟ್ಟು, ಇದೆಲ್ಲ ಇಂತಹ ಒಂದು ಗಾದೆಗಳು, ಈ ಥರದ್ದು ಏನಿದೆ ಆ ಒಂದು ಹಿನ್ನೆಲೆಯಲ್ಲೇ ಕುಟುಂಬದ ಜೀವನವನ್ನು ನಡೆಸ್ತಾ ಇದ್ದಂತಹ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ವಿ. ಆವತ್ತಿನ ದಿನಕ್ಕೆ ಏನಾಗ್ತಿತ್ತಪ್ಪ ಅಂದರೆ, ಗಂಡ ಹೆಂಡತಿ ಜಗಳ ಅಂತೆ ಅನ್ನುವಂಥದ್ದು ಅಂತೆ ಕಂತೆ ಎಲ್ಲೋ ಊಹಾಪೋಹಗಳ ಮಾತುಗಳು. ಆದರೆ ಪ್ರತಿಯೊಂದು ಅವತ್ತಿಗೂ ಸಹ ಕುಟುಂಬದ ಒಳಗೆ ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳು ಇದ್ದೇ ಇತ್ತು. ಕೆಲವ್ರ ಕುಟುಂಬದಲ್ಲಿ ತೀವ್ರತರವಾಗಿರ್ತಿತ್ತು, ಕೆಲವು ಕುಟುಂಬಗಳ ಸಮಸ್ಯೆಗಳು ಬಹಳ ಬಗೆಹರಿಸಿಕೊಳ್ಳಬಹುದಾದಂಥ ಸಮಸ್ಯೆಗಳಾಗಿದ್ದರೆ, ಇನ್ನು ಕೆಲವು ಕುಟುಂಬಗಳು ಅದು ಒನ್ ವೇ ಅಂತೀವಲ್ಲ, ಅದು ಅವರು ಹೇಳಿದ್ದೇ ವೇದವಾಕ್ಯ. ಯಾರೋ ಆ ಮನೆಯೊಳಗೆ ಒಬ್ಬ ಪುರುಷನೋ ಮಹಿಳೆನೋ ಯಾರೋ ಅದನ್ನು ಯಜಮಾನಿಕೆಯನ್ನು ತೆಗೆದುಕೊಂಡು ಇದು ಮಾಡ್ತಿದ್ರು, ಅವ್ರು ಹೇಳಿದ್ದೇ ವೇದವಾಕ್ಯ, ಇನ್ನು ಉಳಿದವರೆಲ್ಲ ಹೇಳ್ದಂಗೆ ಕೇಳಬೇಕು ಅನ್ನುವಂಥದ್ದು, ಈ ರೀತಿಯಾದಂತಹದನ್ನ ನಾವು ನೋಡ್ತಾ ಇದ್ವು. ಆದರೆ ಸಮಸ್ಯೆಗಳು ಇರಲಿಲ್ಲ, ಇತ್ತು, ಆಗಲೂ ಇತ್ತು, ಇವಾಗೇನಿದೆ ಆಗಲೂ ಇತ್ತು. ಆದರೆ ಧ್ವನಿ ಎತ್ತದ ವರ್ಗ ಬಹಳ ಇತ್ತು. ಧ್ವನಿ ಎತ್ತದ, ಸಮಸ್ಯೆಗಳನ್ನು ಹೊರಗೆ ಹಾಕದಂತಹ ಈ ಒಂದು ವರ್ಗ ಏನಿತ್ತು, ಅವರು ಯಾವತ್ತೂ ತಾವು ಅದಕ್ಕೆ ನಾನಾ ಕಾರಣಗಳಿರ್ಬೋದು, ಆರ್ಥಿಕವಾಗಿ ಸ್ವಾವಲಂಬಿಗಳಾಗದೆ ಅವಲಂಬನೆಯಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಬೇರೆ ದಾರಿ ಇಲ್ಲದೆ ಇರಬಹುದು, ಅಥವಾ ಅವರು ಸ್ವಾವಲಂಬಿಗಳಾಗಿದ್ದರೂ ಆರ್ಥಿಕವಾಗಿ ಎಲ್ಲಿಯೋ ಸಮಾಜದ ವಿಚಾರದಲ್ಲಿ ನನ್ನನ್ನು ಸಮಾಜ ನನ್ನನ್ನು ಯಾವ ದೃಷ್ಟಿಕೋನದಲ್ಲಿ ನೋಡಬಹುದು ಅನ್ನುವಂತಹ ಕಾರಣದಿಂದ ಇರ್ಬೋದು. ಹೀಗಾಗಿ ಈ ಸಮಸ್ಯೆಗಳು ಇವತ್ತೇನು ನಾವು ನೋಡ್ತೀವಿ ಅವತ್ತಿಗೂ ಇದ್ದರೂ ಸಹ ಹೊರಗೆ ಬರದೆ ಒಳಗೇನೆ ಅದನ್ನು ಅಲ್ಲಲ್ಲಿಯೇ ನೋವುಗಳನ್ನು ಏಕಾಂಗಿಯಾಗಿ ಅನುಭವಿಸುವಂತಹದ್ದು, ಅಥವಾ ತಮ್ಮ ಹತ್ತಿರದಲ್ಲಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದದ್ದು, ಅಥವಾ ಇದಕ್ಕೆ ಪರಿಹಾರ ಇಲ್ಲ ಅಂತ ಮೌನವಾಗ್ತಾ ಇದ್ದದ್ದು, ಇಂತಹದನ್ನು ನಾವು ಆವಾಗ ಜಾಸ್ತಿ ನೋಡ್ತಾ ಇದ್ವು. ಆದರೆ ನಂತರ ಬಹಳ ಬದಲಾವಣೆ ಆಗ್ತಾ ಹೋಯಿತು. ಅದರಲ್ಲೂ ನಾವು ಹೇಗೆ ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ ಅಂದರೆ,
ಜಾಗತೀಕರಣ ಇರ್ಬೋದು ಅಥವಾ ಒಂದು ಮುಕ್ತವಾದಂತಹ ವಾತಾವರಣ ಸಮಾಜದಲ್ಲಿ ಹೇಗಾಗ್ತಾ ಹೋಯಿತು, ಆರ್ಥಿಕ ವಿಚಾರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಆದ ಬದಲಾವಣೆಗಳು ಕುಟುಂಬದ ಕ್ಷೇತ್ರದಲ್ಲೂ ಬದಲಾವಣೆ ಆಗ್ತಾ ಹೋಯಿತು. ಮತ್ತು ನಮಗರಿವಿಲ್ಲದಂತೆ ಅವಿಭಕ್ತ ಕುಟುಂಬದಿಂದ ವಿಭಕ್ತ ಕುಟುಂಬ, ಅದರಲ್ಲೂ ವಿಭಕ್ತ ಕುಟುಂಬದಲ್ಲಿಯೂ ಒಂದು ಪ್ರತ್ಯೇಕ ಕುಟುಂಬಗಳಾಗಕ್ಕೆ ಶುರು ಆಯಿತು. ನ್ಯೂಕ್ಲಿಯರ್ ಫ್ಯಾಮಿಲಿಲೂ ಇನ್ನೂ ಚಿಕ್ಕದು, ತುಂಬ ಚಿಕ್ಕದು. ಯಾಕೆಂದರೆ ನಾವು ನೋಡ್ತಾ ಇದ್ದದ್ದು ಅಜ್ಜಿ ತಾತ ದೊಡ್ಡಪ್ಪಂದ್ರು ಚಿಕ್ಕಪ್ಪಂದ್ರುಗಳು, ಆ ಕುಟುಂಬಗಳು, ಅತ್ತೆ ಮಾವ ಅದೆಲ್ಲ ಹೋಗಿ ಕೊನೆಗೆ ತಂದೆ ತಾಯಿ, ಮಗ ಸೊಸೆ ಅಥವಾ ಮಗಳು ಅಳಿಯ ಮೊಮ್ಮಕ್ಕಳು ಇಷ್ಟು. ಆಮೇಲೆ ನಂತರದ ಕುಟುಂಬಗಳಂತೂ ಕೇವಲ ಗಂಡ ಹೆಂಡತಿ ಒಂದು ಮಗು. ಈ ರೀತಿಯಾದಂತಹ ಇದಕ್ಕೆ ಯಾವತ್ತೂ ನಾವು ಕಡಿಮೆ ಮಾಡ್ತಾ ಹೋದವು ಕುಟುಂಬದ ಒಂದು ವ್ಯಾಪ್ತಿಯನ್ನು. ಆ ನಂತರ ಸಮಸ್ಯೆಗಳನ್ನು ಮತ್ತು ನೋಡುವಂತಹ ರೀತಿಗಳು ಬೇರೆ ಆಯಿತು. ಮತ್ತು ಇದು ಅನಿವಾರ್ಯ ಅಲ್ಲ ಅನ್ನುವಂತಹದ್ದು ಪ್ರಶ್ನೆ ಇನ್ನೊಂದು ವರ್ಗದಲ್ಲಿ ಶುರು ಆಯಿತು. ಇಷ್ಟು ನೋವನ್ನು ಅನುಭವಿಸ್ಕೊಂಡು ಇರಬೇಕಾಗಿಲ್ಲ ನಾವು ಅನ್ನುವಂತಹ ಒಂದು ಮನೋಭಾವನೆ ಶುರುವಾಯಿತು. ಅಯ್ಯೋ, ನಾನು ಸ್ವಾವಲಂಬಿಯಾಗಿಯೂ ನಾನು ಯಾಕೆ ಇದನ್ನು ಈ ಥರ ಯೋಚಿಸ್ತಾ ಕೂತ್ಕೊಂಡೆ, ನಾನು ಯಾತಕ್ಕೆ ಇನ್ನೊಂದು ರೀತಿಯಲ್ಲಿ ನನ್ನ ದೃಷ್ಟಿಕೋನವನ್ನು ಹರಿಸಲಿಲ್ಲ ಅನ್ನೋದು ಶುರು ಆಯಿತು. ಮತ್ತು ಮುಂದೆ ಬಂದಂತಹ ಒಂದು ಯುವಜನಾಂಗದ ರೀತಿ ನೀತಿಗಳನ್ನ ನೋಡ್ತಾ ಅದರಿಂದ ಪಾಠ ಕಲಿತವರು ಜಾಸ್ತಿ ಆದವು. ನಮ್ಮಂತಹ ನಾವು ಈ ಕಡೆಗೆ ತೀರಾ 60ರ ದಶಕಕ್ಕೂ ಮುಂಚೆಯವರು ಅಲ್ಲ, ತೀರಾ 2000ದ ನಂತರದವರು ಅಲ್ಲ, ಈ ಮಧ್ಯದ ವರ್ಗದಲ್ಲಿ ಇದ್ದವಲ್ಲ ನಾವು. ಅಂದರೆ ಆಣೆ ಕಾಲ ಕೋಟಿ ಕಾಲ ಎರಡನ್ನೂ ನೋಡಿದವರು, ಅಂದರೆ ಆಣೆಗಳನ್ನ ನೋಡಿದವರು ಮತ್ತು ಕೋಟಿಗಳನ್ನ ನೋಡಿದವರು ಏನಿದೆ, ಇದ್ರ ಮಧ್ಯದ ಕಾಲದಲ್ಲಿ ಇದ್ದವ್ರು ನಾವು. ಈ ನಮ್ಮ ಒಂದು ತಲೆಮಾರುಗಳು ಏನಿದೆ, ನಾವು ನಮ್ಮ ಮುಂದಿನ ಯುವ ಪೀಳಿಗೆಗಳನ್ನ ನೋಡಿದಾಗ ನಾವು ನಮ್ಮ ಸಮಸ್ಯೆಗಳನ್ನ ಅಯ್ಯೋ ನಾವು ಯಾಕೆ ಆ ದೃಷ್ಟಿಕೋನದಲ್ಲಿ ನೋಡಲೇ ಇಲ್ಲ, ನನಗಾಗಿ ನಾನು ಯಾಕೆ ಯೋಚಿಸ್ಲಿಲ್ಲ ಅನ್ನುವಂಥದ್ದನ್ನು ನಾವು ನೋಡೋಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ನಮಗೇನಾಗತ್ತೆ, ನ್ಯಾಯಾಲಯಗಳಲ್ಲೂ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಯಿತು. ಅದಕ್ಕಾಗಿ ವಿಶೇಷವಾಗಿ ಕೌಟುಂಬಿಕ ನ್ಯಾಯಾಲಯಗಳೇ ಪ್ರಾರಂಭ ಆಗಿಬಿಟ್ವು. 2004ರ ಹೊತ್ತಿಗೆಲ್ಲ ನಮಗೆ ಪ್ರಾರಂಭ ಆಯಿತು. ಕಾನೂನುಗಳು ಕಾಯ್ದೆಗಳು ಬಹಳ ಬದಲಾವಣೆಗಳಾಗ್ತಾ ಹೋಯಿತು. ಸೊ ನಾವು ಕೆಲಸ ಮಾಡ್ತಿರುವಂತಹ ಮಹಿಳಾ ಕ್ಷೇತ್ರದಲ್ಲೂ ಏನು ಬದಲಾವಣೆಗಳು ನೋಡಿದ್ವೋ ಆ ಬದಲಾವಣೆಗಳ ಪರಿಣಾಮ ನಾವು ನ್ಯಾಯಾಲಯಗಳಲ್ಲೂ ನೋಡ್ತಾ ಹೋದ್ವಿ. ಹೀಗೆ ಆ ಎರಡೂ ರೀತಿ ಸಮಸ್ಯೆ ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ. ನೋಡುವ ದೃಷ್ಟಿಕೋನಗಳು ಮಾತ್ರ ನಮ್ಮದು ಬದಲಾವಣೆ. ಅಂದರೆ ಇವತ್ತಿಗೆ ಮದುವೆಗಳಾಗೋಕ್ಕಿಂತ ಹೆಚ್ಚು ಡಿವೋರ್ಸ್ ರೇಟನ್ನು ನಾವು ನೋಡ್ತಾ ಇದ್ದೀವಿ ಅಂತ, ಅಂದರೆ ನೀವಾಗಲೇ ಕೆಲವೊಂದಿಷ್ಟು ಉದಾಹರಣೆ ಕೊಟ್ರಿ. ಆದರೆ ಹೊರಗಡೆ ನಾವು ಕೇಳೋ ಅಂಥ ವಿಷಯ ಏನು ಅಂತಂದರೆ, ಹೆಣ್ಮಕ್ಳು ಸ್ವಾವಲಂಬಿ ಆಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಎಜುಕೇಷನ್ ಕೊಟ್ಟ ಮೇಲೆ ಈ ಥರ ಡಿವೋರ್ಸ್ ರೇಟ್ಗಳು ಆಗ್ತಿದೆ, ಇದಕ್ಕೆ ಹುಡುಗಿ ಕಾರಣ ಅಂತ ಹೇಳ್ತಾರೆ. ಇದು ನಿಜಾನಾ? ಏನಿಲ್ಲ, ಅದಕ್ಕೆ ನಾನು ಹೇಳಿದ್ದು ದೃಷ್ಟಿಕೋನ ಅನ್ನುವಂತಹದ್ದು ಇದೆಯಲ್ಲ ಬಹಳ ಮುಖ್ಯ. ಯಾಕೆ ಎಲ್ಲಿ ಹೆಣ್ಮಕ್ಳುಗಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ರಿಂದ, ಅವ್ರಿಗೆ ಆರ್ಥಿಕವಾಗಿ ಸ್ವತಂತ್ರ ಸಿಕ್ಕಿದ್ರಿಂದ, ಅಥವಾ ಆರ್ಥಿಕವಾಗಿ ಸ್ವತಂತ್ರ ಅನ್ನೋ ಪದ ನನಗೆ ಇಷ್ಟನೇ ಇಲ್ಲ ಬಿಡಿ, ಆರ್ಥಿಕ ಸ್ವಾವಲಂಬನೆ ಬಂದಿದ್ರಿಂದ ಅವ್ರು ಈ ಥರ ಆಯಿತು ಅಂದರೆ ಅದಕ್ಕಿಂತ ಮೂರ್ಖವಾದ ಇನ್ಯಾವುದೂ ಇಲ್ಲ. ಅದು ತಪ್ಪು. ಇಲ್ಲಿ ನನ್ನ ಪ್ರಕಾರ ಯಾವಾಗ ತನ್ನ ವ್ಯಕ್ತಿತ್ವವನ್ನು ತಾನು ಅರ್ಥ ಮಾಡಿಕೊಂಡು ಪ್ರಶ್ನಿಸ್ತಾ ಹೋದ್ರು, ಅಸಮಾನತೆಯನ್ನು ಎಲ್ಲಿ ತೋರಿಸ್ತಾ ಹೋದ್ರು, ನಿನಗಾದರೆ ಒಂದು ನ್ಯಾಯ ನನಗಾದರೆ ಒಂದು ನ್ಯಾಯನ ಅಂತ ಅನ್ನಕ್ಕೆ ಶುರು ಮಾಡಿದ ಮೇಲೆ, ಮತ್ತು ನೋವುಗಳನ್ನೆಲ್ಲ ತನ್ನ ಒಳಗೆ ಸಮಸ್ಯೆಗಳನ್ನು ಇಟ್ಕೊಂಡು ದಿಂಬನ್ನೇ ಜೊತೆ ಮಾಡ್ಕೋತಿದ್ದ ಆ ವರ್ಗ ಏನಿತ್ತು ಅದು ಹೊರಗೆ ಬಂದು ಇಲ್ಲ, ಈ ಸಮಸ್ಯೆನ ನಾನು ಹೊರಗೆ ಇಡಬೇಕು ಅನ್ನುವಂಥದ್ದು ಪ್ರಾರಂಭ ಮಾಡಿದ ಮೇಲೆ ಅದರಿಂದ ಡೈವೋರ್ಸ್ ಕೇಸ್ಗಳು ಜಾಸ್ತಿ ಆಗಿದೆ ಅಂತಂದರೆ, ಒಂದು ಕಡೆ ಜನಸಂಖ್ಯೆಗಳು ಜಾಸ್ತಿ ಆಗಿದೆ, ಇನ್ನೊಂದು ಕಡೆ ಶಿಕ್ಷಣದಿಂದ ವಂಚನೆ ಮಾಡಿದಂತಹ ವರ್ಗಕ್ಕೆ ಶಿಕ್ಷಣ ಸಿಕ್ಕಿದೆ. ಆರ್ಥಿಕವಾಗಿ ಅವಳು ಸ್ವಾವಲಂಬಿಯಾಗಿದ್ದರೂ ಸಹ ಅವಳಿಗೆ ಆ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಅವಳಿಗೆ ಉಪಯೋಗಿಸ್ಕೊಳಕ್ಕೆ ಕೊಡದೆ, ಆಕೆಗೆ ಯಾವತ್ತಿದ್ರೂ ನೀನು ಅವಲಂಬಿತಳಾಗೇ ನೀ ತೀರ್ಮಾನ ತಗೊಳ್ಬೇಕು ಅನ್ನುವಂತಹದ್ದು ಏನಿತ್ತು ಅವುಗಳನ್ನು ಎಚ್ಚೆತ್ಕೊಂಡು ಅದರಿಂದ ಹೊರಗೆ ಬಂದು ನನ್ನ ದುಡಿಮೆ ನನ್ನ ಹಣ ನಾನು ಯಾವ ರೀತಿ ಇದು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಎದ್ದಿದೆ. ಇದೆಲ್ಲವೂ ಹೇಳ್ತಾ ಹೋದಂತೆ ಆವಾಗ ವಿಚ್ಛೇದನದ ಸಂಖ್ಯೆ, ಅದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ಆ ಭಿನ್ನಾಭಿಪ್ರಾಯಗಳು ಇಟ್ಕೊಂಡು ನಾವು ಕುಟುಂಬವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಬದುಕನ್ನು ಯಾರೂ ಇಷ್ಟಪಡ್ತಾ ಇಲ್ಲ. ಪುನರ್ಜನ್ಮದ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ, ಅದನ್ನು ಪ್ರಶ್ನಿಸುವ ಹಾಗಾಗಿದ್ದಾರೆ. 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ನನ್ನ ಗಂಡ ಅನ್ನುವಂಥದ್ದೆಲ್ಲ ಹೋಯಿತು. ಈ ಜನ್ಮದಲ್ಲೇ ನಾವೇನಾದರೂ
ಬದುಕಿದ್ರೆ ನಮ್ಮನ್ನು ನಾವು ಅನುಭವಿಸ್ಕೊಂಡು ನಮ್ಮ ಜೀವನವನ್ನು ನಾವು ಸರಿಯಾಗಿ ನಡ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ನಾವು ಜೀವನವನ್ನು ಕಳ್ಕೊತೀವಿ, ಮುಂದಿನ ಜನ್ಮದ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂತಹ ವಿಚಾರಗಳು ಬಂದಾಗ ಇವಾಗ ಪ್ರಾರಂಭ ಆಗುತ್ತೆ. ಆದ್ದರಿಂದ ಹಾಗಂತ ಕೂಡಲೇ ಇವಾಗಿನ ಎಲ್ಲ ಸಮಸ್ಯೆಗಳಿಗೆ ಇನ್ನೊಂದು ವರ್ಗನೇ ಕಾರಣ, ಅಥವಾ ಅವ್ರು ಯಾವಾಗಲೂ ಹೆಣ್ಮಕ್ಳುಗಳು ಸರಿ ಅನ್ನುವಂಥದ್ದನ್ನ ನಾನು ಏಕೆಂದರೆ ಬಲಪಂಥೀಯ ವಾದವನ್ನು ನಾವು ಒಪ್ಪಲ್ಲ, ಎಡಪಂಥೀಯ ವಾದವನ್ನು ಮಹಿಳೆಯರ ವಿಚಾರದಲ್ಲಿ ಬಲಪಂಥೀಯವಾದ ಎಡಪಂಥೀಯವಾದ ಎರಡೂ ತಪ್ಪೆ. ನಮ್ಮ ನಿಲುವು ಯಾವುದಾಗಿರಬೇಕು ಅಂದರೆ ವಿಷಯದ ಆಧಾರಿತದ ಮೇಲೆ ತೆಗೆದುಕೊಳ್ಳುವಂತಹ ನಿಲುವು. ಆದರೆ ಹೆಚ್ಚಿನ ಅಂಶ ಯಾವುದಿದೆ ಅನ್ನುವಂಥದ್ದು ಬಂದಾಗ ಎಲ್ಲಿಯವರೆಗೆ ನೀವು ಅವರನ್ನು ಸಪ್ರೆಸ್ಡ್ ಕ್ಲಾಸ್ ಅಂತ ಕರಿತೀವಿ ನಾವು. ಯಾಕೆಂದರೆ ತುಳಿತಕ್ಕೆ ಒಳಗಾದಂತಹ ಜನಾಂಗ ಇದೆಯಲ್ಲ, ವರ್ಗ ಇದೆಯಲ್ಲ, ಅದರಲ್ಲಿ ಮಹಿಳೆ. ಆ ತುಳಿತಕ್ಕೆ ಒಳಗಾದಂತಹ ಮಹಿಳೆಯ ವಿಚಾರದಲ್ಲಿ ನಮ್ಮ ಒಂದು ದೃಷ್ಟಿಕೋನ, ನಿಲುವುಗಳು ನಮ್ಮದು ಯಾವಾಗಲೂ ಮಹಿಳಾ ಪರವಾಗೇ ಇರುತ್ತೆ. ಅದನ್ನು ನಾನು ಹೇಳ್ತೀನಿ. ಹಾಗಂತ ಅದರ ಅರ್ಥ ನಾವು ತಪ್ಪುಗಳು ಎಲ್ಲವೂ ಒಂದೇ ವರ್ಗಕ್ಕೆ ಸೇರಿದೆ ಅನ್ನುವಂಥದ್ದಲ್ಲ. ಅದು ಮಧ್ಯಮ ವರ್ಗದಲ್ಲಿ ಯೋಚಿಸುವಂತಹ, ಅಂದರೆ ಒಂದು ಮಧ್ಯದ ನಿಲುವನ್ನು ತೆಗೆದುಕೊಳ್ಳುವಂಥದ್ದು ಇದೆಯಲ್ಲ, ಅದು ವೃತ್ತಿಪರವಾಗಿ ಅಥವಾ ವಿಷಯದ ಪರವಾಗಿ ಅಥವಾ ವಿಷಯ ಆಧಾರಿತ ಅಂತ. ಆದರೆ ಹೆಚ್ಚಿನ ಅಂಶ ಇದು ನೋವನ್ನು ಕೊಡುವಂತಹದ್ದು ಮಹಿಳೆಯರಿಗೆ. ಅವರನ್ನು ತುಳಿತಕ್ಕೆ ಒಳಗೆ ಮಾಡಿ ಅವರಿಗೆ ಸಮಾನತೆಯ ಅವಕಾಶವನ್ನು ವಂಚಿಸಿ ಅಂಚಿಗೆ ತಳ್ಳಲ್ಪಟ್ರಲ್ಲ ಅವರು, ಅಂಚಿಗೆ ತಳ್ಳಲ್ಪಟ್ಟದ್ರಿಂದಾನೇ ಇಷ್ಟೆಲ್ಲ ಸಮಸ್ಯೆಗಳು ಕಾರಣ. ಈಗ ಹಂಗಿದ್ರೆ ಅಂದರೆ ನಮ್ಮ ಜನ್ರೇಷನಿಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಫ್ಯಾಮಿಲಿ ವ್ಯಾಲ್ಯೂಸು ಕಮ್ಮಿ ಆಗ್ತಾ ಬರ್ತಿದೆ ಈ ಥರದ ಕೇಸಸ್ಸಿಂದ. ಯಾವ್ದು ಸರಿ ಯಾವುದು ತಪ್ಪು ಅಂತ ನಾವು ಅದನ್ನು ಹೇಗೆ ನೋಡಬೇಕು? ಅದಕ್ಕೆ ನಾವು ಯೋಚಿಸ್ಬೇಕಾಗಿರೋದೇನೆಂದರೆ, ಈ ಸಮಸ್ಯೆಗಳನ್ನು ಬಹಳಷ್ಟು ಜನ ಈಗ ಹೇಳ್ತಿರಲ್ಲ. ಇಲ್ಲ, ನೀವು ಕೇಳಬೇಕಾಗಿರೋದು ಸಮಸ್ಯೆಯಲ್ಲಿ ಸಿಲುಕಿರುವಂತಹ ವ್ಯಕ್ತಿಗಳನ್ನ ಕೇಳಿ. ಅವತ್ತಿಗೂ ಇತ್ತು ಅಂತಾರೆ. ನಮ್ಮ ಅಜ್ಜಿ ಮುತ್ತಜ್ಜಿನ ಕೇಳಿದ್ರು, ನೀನು ಪ್ರಾಮಾಣಿಕವಾಗಿ ಹೇಳು, ಆತ್ಮಸಾಕ್ಷಿಲಿ ಹೇಳು, ಮುಚ್ಚಿಟ್ಕೊಂಡು ತಾತ ಸರಿ ಮುತ್ತಾತ ಸರಿ ಅನ್ನೋದಲ್ಲ. ನಮ್ಮ ಮುದಿಯಜ್ಜಿ ಆಗಲಿ, ನನ್ನ ಅಜ್ಜಿ ಆಗಲಿ, ನನ್ನ ತಾಯಿ ಆಗಲಿ, ಅಪ್ಪ ಮಾಡಿದ್ದೆಲ್ಲ ಸರಿ, ತಾತ ಮಾಡಿದ್ದು ಸರಿ, ಮುತ್ತಾತ ಮಾಡಿದ್ದು ಸರಿ ಅಂತೀಯೋ, ಅಥವಾ ನಿನಗೂ ಅವತ್ತು ನೋವಿತ್ತ ಅಂದರೆ ಅವರು ಆತ್ಮಸಾಕ್ಷಿಯಿಂದ ಹೇಳಿದಾಗ ಇತ್ತು ಅನ್ನುವ ಪ್ರಶ್ನೆ ಹೇಳ್ತಾರೆ. ಹಾಗಾದ್ರೆ ನೀನು ಯಾಕೆ ಸುಮ್ಮನಾದೆ ಅನ್ನುವಂಥ ಪ್ರಶ್ನೆ ಬಂದಾಗ ನಾನು ಈಗಾಗಲೇ ಹೇಳಿದ್ನಲ್ಲ, ಆ ದೃಷ್ಟಿಕೋನ ಹೇಳ್ತಾರೆ ಅವರು. ಈಗಿನ ನಮ್ಮ ತಲೆಮಾರುಗಳು ತಗೊಳ್ಳಿ ಅಥವಾ ನಮ್ಮ ಮುಂದೆ ಬರ್ತಿರುವಂಥ ತಲೆಮಾರುಗಳು ತಗೊಳ್ಳಿ, ಕೇಳಿದಾಗ ಸಮಸ್ಯೆ ಹೌದು, ಯಾಕೆ ಹಾಗಿರಬೇಕು ಅಂತ ಇದ್ದಾರೆ. ಆಗ ಇಲ್ಲಿ ನೀವೇನು ಹೇಳ್ತಾ ಇದ್ದೀರಿ, ಈ ಕುಟುಂಬ ಅನ್ನುವಂತಹ ಇದನ್ನು ನಾವೆಲ್ಲೋ ಕಳ್ಕೊತಾ ಇದ್ದೀವಾ ಅಂದರೆ, ಹಾಗಾದರೆ ಪ್ರಶ್ನಿಸದೆ ಹಾಗೆ ಸುಮ್ಮನೆ ಇದ್ದರೆ ಆ ವರ್ಗಗಳು ಅದನ್ನೇ ನಾವು ಮುಂದುವರಿಸ್ಕೊಂಡು ಬಂದಿದ್ರೆ ಕುಟುಂಬದ ವ್ಯಾಲ್ಯೂ ಉಳಿತಿತ್ತು ಅಂತ ನಿಮ್ಮ ಅರ್ಥ ಅಲ್ಲ. ನಾವು ನೋಡುವ ದೃಷ್ಟಿಕೋನ ಏನಾಗಬೇಕು ಹಾಗಾದರೆ, ಈ ಸಮಸ್ಯೆಗಳನ್ನೆಲ್ಲ ಬಾಯಿ ಮುಚ್ಕೊಳ್ಳೋದ್ರಿಂದ ಕುಟುಂಬದ ವ್ಯಾಲ್ಯೂ ಉಳಿತು ಅಂತ ಅಲ್ಲ, ಮೌಲ್ಯ ಉಳಿತು ಅಂತಲ್ಲ. ಸಮಸ್ಯೆಗೆ ಕಾರಣರಾದ ವ್ಯಕ್ತಿಗಳು ಎಲ್ಲಿ ಸಮಸ್ಯೆಗಳನ್ನು ಹತ್ತಿಕ್ಕಕ್ಕೆ ಪ್ರಯತ್ನ ಮಾಡಿದ್ರು, ಎಲ್ಲಿ ಅವ್ರ ಸಮಾನ ಅವಕಾಶಗಳನ್ನ ಬಳಸ್ಕೊಳ್ಳೋದಕ್ಕೆ ಬಿಡಲಿಲ್ಲ, ಯಾಕೆ ನಮ್ಮ ಆದಿವಾಸಿ ಜನಾಂಗ ಹಾಗಿರಲಿಲ್ಲ, ನಾವು ಯಾಕೆ ಹೀಗಾದ್ವೋ, ಅಲ್ಲಿಂದ ಪ್ರಾರಂಭ. ನಾಗರಿಕತೆ ಎನ್ನುವಂತಹದನ್ನ ನೀವು ಎಲ್ಲಿ ತಂದ್ರೂ ಆ ನಾಗರಿಕತೆಯ ಉಗಮ ಒಂದು ವರ್ಗದ ಸಪ್ರೆಸ್ ಆಗಬಾರ್ದಲ್ವಾ, ಅದು ಆಯ್ತು. ಅದೇ ಕಾಡಿನಲ್ಲಿ ನಾನು ಆಹಾರ ಹುಡುಕ್ತಾ ಇದ್ದೆ, ಹಾಗೆ ಒಬ್ಬ ಪುರುಷನೂ ಹುಡುಕ್ತಿದ್ದ, ಒಬ್ಬ ಮಹಿಳೆಯೂ ಹುಡುಕೊಂಡು ಅವರ ಆಹಾರವನ್ನು ಅವರೇ ಹುಡುಕೋತಿದ್ರು, ಅವರೇ ಅದನ್ನು ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ತಿದ್ರು. ಆದರೆ ಎಲ್ಲಿ ಶುರುವಾಗಿದ್ದು ನಾಗರಿಕತೆ? ಎಲ್ಲೋ ಒಂದು ಕಡೆ ನೀರು ಸಿಕ್ಕಿದಾಗ ಎಲ್ಲೋ ಹುಡ್ಕೊಂಡು ಹೋಗ್ಕಿಂತ ನೀರು ಹುಡುಕೊಂಡು ಹೋಗ್ಕಿಂತ ನೀರಿರೋ ಜಾಗದಲ್ಲೇ ನಾವು ವಾಸ ಮಾಡಿದ್ರೆ ಹೇಗೆ? ಆಮೇಲೆ ನಾನು ಒಬ್ಬರೇ ಇರೋದಕ್ಕಿಂತ ನನ್ನ ಜೊತೆಗಾತಿನೂ ಇಲ್ಲಿ ಜೊತೆಲಿ ಇರಿಸ್ಕೊಂಡ್ರೆ ಹೇಗೆ, ಅಥವಾ ನನ್ನ ಜೊತೆಗಾರನ ಜೊತೆಲಿ ಇರಿಸ್ಕೊಂಡ್ರೆ ಹೇಗೆ? ಅಯ್ಯೋ, ನಮ್ಮಿಬ್ಬರ ಜೊತೆಗೆ ನಮಗೆ ಹುಟ್ಟುವಂತಹ ಮಕ್ಕಳುಗಳಿಗೂ ನಾವು ಕುಟುಂಬದ ಚೌಕಟ್ಟು ಕೊಟ್ಟಲ್ಲ. ಆ ಚೌಕಟ್ಟು ಕೊಟ್ಟಾಗ ಹೊರಗೆ ಹೋದವ್ರನ್ನ ಎತ್ತಿ ಹಿಡಿಯುವಂತಹದ್ದು, ಒಳಗಿರುವಂಥವ್ರನ್ನ ಏನೂ ನಿನಗೆ ಗೊತ್ತಿಲ್ಲ ಪೆದ್ದು ಅನ್ನುವಂತಹ ರೀತಿಯಲ್ಲಿ ನೋಡಿದ್ದು ತಪ್ಪಲ್ವಾ? ಆವತ್ತು ಹೇಗೆ ಇತ್ತು ಬಹಳ ಒಂದು ಸಮಾಜ, ಒಂದು ಬಹಳ ಮುಕ್ತವಾದ ಸಮಾಜ ಏನಿತ್ತು, ಆ ಮುಕ್ತ ಸಮಾಜ ನಾಗರಿಕತೆಯ ಅನ್ನೋ ಹೆಸರಿನಲ್ಲಿ ಒಂದು ವರ್ಗವನ್ನು ಒಳಗೆ ತಳ್ಳಿ ಒಂದು ವರ್ಗವನ್ನು ಮುಕ್ತತೆ ಕೊಟ್ಟಾಗ ಸಮಸ್ಯೆ ಶುರುವಾಗಿದೆ ಅಲ್ಲಿ.
ಆದ್ದರಿಂದ ಅಲ್ಲಿ ನಾವು ಒಂದು ವೇಳೆ ಒಳಗೂ ಹೊರಗೂ ಎರಡನ್ನೂ ನಿಭಾಯಿಸುವಂತಹ ವರ್ಗಗಳನ್ನ ನಾವು ಕಟ್ಕೊಂಡಿದ್ದಿದ್ರೆ ಆ ಕುಟುಂಬ ನಿಜವಾಗಿಯೂ ನಾಗರಿಕತೆಯೂ ಬೆಳೀತಿತ್ತು, ಜೊತೆಗೆ ಕುಟುಂಬದ ನಾಗರಿಕತೆಯೂ ಯಶಸ್ವಿಯನ್ನು ಹೊಂದುತ್ತಿತ್ತು. ಆದರೆ ನಾಗರಿಕತೆ, ಹೊರ ಪ್ರಪಂಚದ ನಾಗರಿಕತೆ ದೊಡ್ಡದಾಗ್ತಾ ಹೋಯಿತು. ವಿಜ್ಞಾನದ ಒಂದು ಆಧಾರದ ಮೇಲೆ ಅಥವಾ ತರ್ಕದ ಆಧಾರದ ಮೇಲೆ ಎಲ್ಲವನ್ನ ನಾವು ಬೆಳೆಸ್ಕೋತಾ ಹೋದ್ವು. ಆದರೆ ಅದರ ಎಲ್ಲ ಫಲಾನುಭವಿಗಳು ಒಂದು ವರ್ಗ ಮಾತ್ರ ಆಯಿತು. ಇನ್ನೊಂದು ವರ್ಗ ನಿರಾಕರಿಸಲ್ಪಡ್ತಾ ಹೋಯಿತು ಅಥವಾ ಅಂಚಿನಿಂದನೂ ದೂರ ಹೊರಗೆ ಹೊರಟೋಯ್ತು. ಈಗಿನ ಜನ್ರೇಷನ್ ಅವರು ಆಂಟಿ, ನಾವು ಕುಟುಂಬ ವ್ಯವಸ್ಥೆ ಬಗ್ಗೆನೇ ಮಾತಾಡ್ತಿರ್ಬೇಕಾದ್ರೆ, ಒಂದು ಮದುವೆ ಅಂತಂದರೆ ಒಂದು ಹುಡುಗಿ ಪ್ರಾಬಬ್ಲಿ ಏನನ್ನು ಆ್ಯಕ್ಚುಲಿ ಅರ್ಥ ಮಾಡ್ಕೋಬೇಕು ಹುಡುಕಬೇಕಾದ್ರೆ. ನಾನು ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತೀನಿ. ನಾವು ಎಲ್ಲೋ ಒಂದು ಕಡೆ ತಪ್ಪೆಲ್ಲಿ ಮಾಡ್ತಾ ಇದ್ದೀವಿ ಅಂದರೆ, ಹೇಗೆ ಇರಬೇಕು ಅನ್ನೋದನ್ನು ಒಂದು ವರ್ಗಕ್ಕೆ ನಾವು ಹೇಳ್ತಾ ಇದ್ದೀವಿ, ಇನ್ನೊಂದು ವರ್ಗಕ್ಕೆ ನೀನು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ. ಹೊಂದಾವಣಿಕೆ, ಸೌಹಾರ್ದತೆ, ಇದನ್ನೆಲ್ಲ ಒಂದು ವರ್ಗಕ್ಕೆ ಮಾತ್ರ ತಳ್ತಾ ಹೋಗ್ತಾ ಇದ್ದೀವಿ ನಾವು. ಅಯ್ಯೋ ನೀವು ಹೆಣ್ಮಕ್ಳು ಹೀಗಿರಬೇಕು, ಹೆಣ್ಮಕ್ಳು ನೀವು ಆಗಿರಬೇಕು, ಹೊಂದ್ಕೊಂಡು ಹೋಗಬೇಕು, ಹೊಟ್ಟೆ ಒಳಗೆ ಹಾಕಬೇಕು, ನೀವು ಸಹಕಾರ ಕೊಡಬೇಕು, ಒಂದು ಕುಟುಂಬ ಉಳಿಬೇಕು, ಹೆಣ್ಣೊಂದು ವಿದ್ಯಾವಂತಳಾದರೆ ಕುಟುಂಬ ಒಂದು ಹಾಗಲ್ಲ. ನಾವು ತಪ್ಪು ಮಾಡಿದಲ್ಲಿ ಎರಡೂ ಮನುಷ್ಯ ವರ್ಗ, ಮಾನವ ವರ್ಗ, ಎರಡೂ ಮಾನವರು ಯಾರೇ ತಪ್ಪು ಮಾಡಿದ್ರೂ ತಪ್ಪು ಅನ್ನುವಂಥದ್ದನ್ನ ನಾವು ಬೆಳೆಸಲಿಲ್ಲ. ನಾವು ಈಗ ಕುಡಿಯೋದು ಗಂಡು ಮಕ್ಕಳು ಮಾಡಿದ್ರು ತಪ್ಪೆ, ಹೆಣ್ಮಕ್ಳು ಮಾಡಿದ್ರು ತಪ್ಪೆ. ಹೆಣ್ಣಾಗಿ ನೀ ಕುಡಿಯೋದ, ಹೆಣ್ಣಾಗಿ 10 ಗಂಟೆ ರಾತ್ರಿಲಿ ಬರೋದ, ಹೆಣ್ಣಾಗಿ ನೀನು ಆ ಥರ ಅಲ್ಲ. ಅದು ನಾವು ಮಾಡಿದ ತಪ್ಪು. ಅಲ್ಲಿ ಬಹುಶಃ ನಾವು ಬೆಳೆಸುವ ರೀತಿಯಲ್ಲಿ ತಪ್ಪು ಮಾಡ್ಬಿಟ್ವಿ ನಾವು. ಪಠ್ಯವನ್ನೂ ಅಷ್ಟೇ, ನಿಮಗೆ ನೆನಪಿದೆಯೋ ಇಲ್ವೋ, ನಿಮ್ದ್ರಷ್ಟೊತ್ತು ಬದಲಾಗಿತ್ತು. ನಾನು ನಿಮ್ಮ ತಂದೆ ಎಲ್ಲ ಓದಬೇಕಾದ್ರಂತೂ ಬಹಳ, ಅವಳು ಕಮಲ, ಅವಳು ತಾಯಿ ಜೊತೆಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡ್ತಾಳೆ, ಅವನು ಬಸವ, ಅವನು ತಂದೆಯ ಜೊತೆ ತೋಟಗಾರಿಕೆಗೆ ಹೋಗ್ತಾನೆ, ಕೃಷಿಗೆ ಹೋಗ್ತಾನೆ, ದನ ಕಟ್ತಾನೆ. ಇದು ಎಲ್ಲವನ್ನು ನಾವು ಯಾವ ಥರ ನಮ್ಗೆ, ಮತ್ತು ಶಾಲೆಗಳಲ್ಲೂ ಅಷ್ಟೇ, ಅಲ್ಲಿ ಸ್ವಾತಂತ್ರ್ಯದ ದಿನಾಚರಣೆ, ಅಲ್ಲಿ ಕಂಬಕ್ಕೆ ಬಾವುಟ ಕಟ್ಟವನು ಅವನಾಗಿರ್ತಾನೆ, ರಂಗೋಲೆ ಬಿಡೋಳು. ಆದರೆ ಅದನ್ನು ಒಬ್ಬ ಬಸವ ರಂಗೋಲೆ ಬಿಟ್ಟರೆ ತಪ್ಪೇನಿಲ್ಲ. ಹಾಗೆ ಕಮಲ ಅದನ್ನು ಗಂಟು ಹಾಕಿ ಬಾವುಟವನ್ನು ಮರ ಹತ್ತುವಂತಹದ್ದೆಲ್ಲ ಹಿಂದೆ ಎಲ್ಲ ಆದಿವಾಸಿಗಳಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಮಾಡ್ತಾಯಿದ್ರು. ಅದೊಂದು ದೊಡ್ಡ ಕಷ್ಟದ ಕೆಲಸ ಅಲ್ಲ ಅದು. ಈಗ ಟೆಕ್ನಾಲಜಿ ಬಳಸ್ಕೊಂಡು ನಾವು ಮಾಡ್ಕೊಳ್ಳುವಂತಹದ್ದು ಬೇರೆ, ಆದರೆ ಎಲ್ಲ ಕೆಲಸವನ್ನು ಎಲ್ಲರೂ ಮಾಡಬಹುದಾಗಿತ್ತು. ಆದರೆ ನಮಗೆ ಅರಿವಿಲ್ಲದಂತೆ ಅದನ್ನು ಮಾಡಿದ್ವಲ್ಲ. ಈ ತಾರತಮ್ಯ ಧೋರಣೆಯನ್ನು ನಾವು ಶಿಕ್ಷಣದಲ್ಲೂ ಮಾಡ್ಕೊಂಡು ಬಂದುಬಿಟ್ವೋ, ಮತ್ತು ಸಮಾಜದಲ್ಲೂ ನಾವು ಇದೇ ಸರಿ ಅನ್ನುವಂಥದ್ದನ್ನ ಹುಟ್ಟಾಕಿದ್ದಿದೆಯಲ್ಲ, ಅದು ಬಹಳ ದೊಡ್ಡ ತಪ್ಪು ನಮ್ಮದು. ಅದು ಮನುಷ್ಯನಾಗಿ ಎರಡೂ ವರ್ಗವನ್ನು ನಾವು ನೋಡಬೇಕಿತ್ತು. ಅದು ಮಾನವ ಧರ್ಮವಾಗಿತ್ತು. ಇಲ್ಲೇನಾಯಿತು, ಆವಾಗ ಅರಿವಿಲ್ಲದೆ ಇದ್ದಂಗೆ, ಮತ್ತು ಸೌಕರ್ಯಗಳು ಅಂದರೆ ಪ್ರಿವಿಲೇಜಸ್ ಅಂತ ನಾವೇನು ಹೇಳ್ತೀವಿ, ನಮ್ಗೆ ಅರಿವೇ ಇಲ್ಲ. 4 ಹೆಣ್ಮಕ್ಳಿದ್ರೆ ಅಲ್ಲಿ ಒಂದು ಗಂಡು ಇರಲೇಬೇಕು, ಆ ಮನೆಯೊಳಗೆ ಒಂದು ಗಂಡಾದರೂ ಆಗಲೇಬೇಕು ಅನ್ನುವಂತಹದ್ದು. ಅಥವಾ ಗಂಡಿದ್ದರೆ, ಗಂಡಿನ ಸಂಖ್ಯೆ ಕಡಿಮೆ ಇದ್ದರೆ ಆ ಮಗುಗೆ ಎತ್ತಿಟ್ಟಾದರೂ ಅದನ್ನು ಕದ್ದು ಮುಚ್ಚಾದ್ರೂ ಆ ಮಗುಗೆ ಮೊಸರು ಬಿಸಿ ಅನ್ನ ಕೊಡಲೇಬೇಕು. ನೀವು ಹೇಗೆ ಬೆಳೆದ್ರೂ ಆಯಿತು, ತಿಪ್ಪೆ ಇದ್ದಂಗೆ ಹೆಣ್ಣು, ತಿಪ್ಪೆ ಹೆಂಗೆ ಬೆಳೆಯುತ್ತೋ ಹಾಗೆ ಹೆಣ್ಣುಗಳು ಬೆಳ್ಕೊಂಡು ಹೋಗುತ್ತೆ. ಈ ಥರದ್ದೆಲ್ಲ ನಮ್ಮ ಒಂದು ಗಾದೆಗಳಾಗಿರ್ಬೋದು. ಮತ್ತೊಂದು, ಅಥವಾ ಮಾನ ಮರ್ಯಾದೆ ಶೀಲ ಅನ್ನುವಂಥದ್ದು ಹೆಣ್ಣಿಗೆ ಮಾತ್ರ ಅನ್ನುವಂಥದ್ದು. ಇಂತಹ ಒಂದು ಧೋರಣೆಗಳು, ಭಾವನೆಗಳನ್ನೆಲ್ಲ ನಾಗರಿಕತೆಗಳು ಅನ್ನೋ ಹೆಸರಿನಲ್ಲಿ ಬೆಳೆಸ್ತಾ ಹೋದಂಗೆ ಅದೇ ರೂಪದಲ್ಲಿ ಬರ್ತಿದ್ದಂತಹ ಕಥೆಗಳು, ಚಲನಚಿತ್ರಗಳು, ಯಾವುದೇ ಮಾಧ್ಯಮ ನೀವು ತಗೊಳ್ಳಿ, ಹೆಣ್ಣು ಅಂದರೆ ಯಪ್ಪ ಆಶ್ಚರ್ಯ ಆಗ್ಬಿಡುತ್ತೆ. ನಮ್ಮ ಹಿಂದಿನ ಒಂದು ತಲೆಮಾರಿ ಇದೆಯಲ್ಲ, ಅವರು ನೋಡ್ತಿದ್ದಂಥ ಚಲನಚಿತ್ರಗಳನ್ನ ನೆನೆಸ್ಕೊಂಡ್ಬಿಟ್ರೆ, ಪಾದ ಸೇವಕಿ, ಎಂಥದ್ದು ನಿಮ್ಮ ಪಾದ ಸೇವೆ ಮಾಡೋದೇ ನನ್ನ ಒಂದು ಇದು. ಆ ಹಾಡುಗಳು ಹಾಗೆ ಇರ್ತಿತ್ತು. ನೀವು ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನಕ್ಕ ಕಾದೆ, ಎಲ್ಲವನ್ನು ನೀವು ಯಾವುದೇ ಒಂದು ತಗೊಳ್ಳಿ, ಹಳೆಯ ಹಾಡುಗಳು ತಗೊಂಡ್ಬಿಟ್ರೆ ಅದು ಎಲ್ಲವೂ ಎಲ್ಲೋ ಒಂದು ಕಡೆ ಒಂದು ಸಮಾನ ಅವಕಾಶಗಳನ್ನು, ಸಮಾನತೆಯನ್ನು ಸಾರುವ ಹಾಡುಗಳಿಗಿಂತ ಅಲ್ಲಿ ಹೆಣ್ಣು ಅಂದರೆ ಹೀಗೆ ಇರಬೇಕು ಅನ್ನುವಂತಹ ಒಂದು ಆ ಭಾವನೆಗಳನ್ನು ನಾವು ಮಾಡಿಕೊಂಡಿದ್ದೇ ದೊಡ್ಡ ತಪ್ಪಾಗಿತ್ತು. ಇವತ್ತು ಅಂದರೆ ನೀವು ನನಗೆ ಮುಂಚೆ ಒಂದ್ಸತಿ ನಾವು ಮಾತಾಡಿದ್ವಿ, ಪ್ರೀ ಮೆರೈಟಲ್ ಕೌನ್ಸಿಲಿಂಗ್ ಅನ್ನೋದು ತುಂಬ ಮುಖ್ಯ ಆಗಿದೆ ಅಂತ ಹೇಳ್ತಿದ್ರಿ. ಅದು ಏನು ಆಂಟಿ, ಅದನ್ನು ಹೇಗೆ ಅಂದರೆ ಯಾತಕ್ಕೆ ಅಂತಂದರೆ, ನಾವು ಬದಲಾದ ಕಾಲಕ್ಕೆ ನೋಡಿ, ಒಂದು ವೃತ್ತಿಗಳಲ್ಲಿ ತಗೋಬೇಕಾದ್ರೆ ಇವತ್ತೊಂದು ದಿನ ನೀವು ಈ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು ಇವೆಲ್ಲ ಜಾಸ್ತಿ ಆಗ್ತಾ ಸಬ್ಜೆಕ್ಟ್ಗಳು ತಗೊಂಡಾಗ, ಈಗ ಸರ್ಕಾರಿ ಕೆಲಸವೇ ಸರ್ಕಾರಿ ನೌಕರಿ ಅನ್ನುವಂಥದ್ದಲ್ಲ, ಅಥವಾ ಖಾಸಗಿನ ತಕ್ಷಣ ಯಾವುದೋ ಒಂದು ಕಾರ್ಖಾನೆ
ಆ ಥರದ್ದು ಅಲ್ಲ. ಅದರ ಹೊರತಾಗಿ ಒಂದು ಕಾರ್ಪೊರೇಟ್ ಅನ್ನುವಂತಹ ಒಂದು ಸಂಸ್ಕೃತಿಯನ್ನು ಹುಟ್ಟಾಕಿದ್ವಲ್ಲ, ಹಾಗೆ ಕುಟುಂಬಗಳು ಹಾಗೆ ಆಯ್ತಲ್ವಾ. ಅಲ್ಲಿ ಹೆಣ್ಣು ಗಂಡು ಅನ್ನುವ ಭೇದ ಭಾವನೆ ಇಲ್ಲದೆ ವಿದ್ಯಾಭ್ಯಾಸ ಸಿಗ್ತಾ ಇದೆ, ಇಬ್ಬರು ಹೊರಗೆ ಹೋಗಿ ದುಡಿತಾ ಇದ್ದಾರೆ. ಈ ಒಂದು ಮಾರ್ಪಾಡುಗಳಾಯ್ತಲ್ಲ, ಇದೆಲ್ಲ 90ರ ದಶಕದ ನಂತರ ಆಯಿತು ಮಾರ್ಪಾಡು. 90ಕ್ಕೆ ಮುಂಚೆ ಇದ್ದದ್ದ ಕಲ್ಪನೆ, ನನ್ನ ತಾಯಿ ಅಥವಾ ನನ್ನ ಅಜ್ಜಿ, ನಿಮ್ಮ ತಾಯಿ ನಿಮ್ಮ ಅಜ್ಜಿಯ ಕಲ್ಪನೆ ಏನಿತ್ತು ಅದರ ಹೊರತಾಗಿ ಬದಲಾವಣೆ ಆದಾಗ ಅದಕ್ಕೆ ತಯಾರು ಮಾಡುವಂತಹ ವ್ಯಕ್ತಿಗಳನ್ನು ಕುಟುಂಬಕ್ಕೆ, ಅಂದರೆ ಅವ್ರನ್ನ ಒಂದು ಕುಟುಂಬದಲ್ಲಿ ಅವ್ರನ್ನ ಗಂಡ ಹೆಂಡತಿಯಾಗಿ ಬಾಳುವಂಥದ್ದು. ಮೊದಲೆಲ್ಲ ನಾವು ನೋಡ್ತಾ ಇದ್ದದ್ದು ನಮ್ಮ ತಾಯಿ ತಾಲಿ ಕಟ್ಟಿಸ್ಕೊಂಡು ತಂದೆ ಮನೆಗೆ ಹೋಗುವಂಥದ್ದು, ಅಂದರೆ ಹೆಣ್ಣು ಮದುವೆ ಆಗಿ ಗಂಡನ ಮನೆಗೆ ಹೋಗುವಂಥದ್ದು. ಮ್ಯಾರಿಟಲ್ ಲೈಫ್ ಅಂತ ಅಂದರೆ ಮ್ಯಾಟ್ರಿಮೋನಿಯಲ್ ಲೈಫ್ ಅನ್ನೋಂಥದ್ದು ಅಂದರೆ ಗಂಡನ ಮನೆಯಲ್ಲೇನು, ಅದು ಬದಲಾಗೋಯ್ತು 90ರ ದಶಕದ ನಂತರ. ಇಲ್ಲ ಹುಡುಗನೇ ಹುಡುಗಿಗೆ ಕೆಲಸ ಮಾಡೋ ಜಾಗಕ್ಕೆ ಹೋಗಬೇಕಾಗಿರೋದು ಕಾರ್ಪೊರೇಟ್ ಸಂಸ್ಕೃತಿಲಿ, ಅಥವಾ ಹುಡುಗ ಮಾಡುವಂಥ ಕೆಲಸಕ್ಕೆ ಹುಡುಗಿ ಬರುವಂತಹದ್ದಾಗಿರ್ಬೋದು. ಇವೆಲ್ಲವೂ ಆದಾಗ ಇದು ಕೂಡಿ ತೆಗೆದುಕೊಳ್ಳುವಂತಹ ತೀರ್ಮಾನ, ನಮ್ಮ ವೃತ್ತಿ, ನಾವು ಎಲ್ಲಿರಬೇಕು, ಎಲ್ಲಿ ಬದುಕನ್ನು ರಚಿಸ್ಕೋಬೇಕು ನಾವು ಅನ್ನುವಂಥದ್ದು, ಇದು ತಕ್ಷಣಕ್ಕೆ ಕಷ್ಟ ಆಗೋಯ್ತು 90ರ ದಶಕದ ನಂತರ. ಯಾಕೆಂದರೆ ನಮ್ಮ ಇದ್ದ ಕಲ್ಪನೆ ಏನು, ಮದುವೆ ಆದ ಕೂಡಲೇ ಅಲ್ಲಿಂದ ಇಲ್ಲಿಗೆ ಬರೋ ಅಂಥದ್ದು, ಗಂಡ ಎಲ್ಲಿರ್ತಾನೆ ಅಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು LICಲೋ ಟೀಚರ್ರಾಗೋ ಇದ್ದರೆ ಆ ಥರ. ಅಥವಾ ನಾನು ಒಂದು ಗ್ರಾಮೀಣ ಪ್ರದೇಶದ ಹೆಣ್ಣುಮಗಳಾದರೆ ನಾನು ಹೌಸ್ ಮೇಕರ್, ಅಂದರೆ ನನಗೆ ಡೆಲ್ಲಿಲಿ ಕುತ್ಕೊಂಡು ಮಾಡೋ ಕೆಲಸನೂ ಒಂದೇ, ಅದೇ ಅನ್ನ ಸಾಂಬಾರು ಅಥವಾ ಮನೆಯನ್ನು ನೀಟಾಗಿ ಇಟ್ಕೊಳ್ಳುವಂತಹದ್ದು, ಮನೆಯನ್ನು ನಿಭಾಯಿಸುವಂಥದ್ದು ದೆಹಲಿಯೂ ಒಂದೇ ನನಗೆ, ನಮ್ಮ ಒಂದು ಹಳ್ಳಿಯೂ ಒಂದೇ, ಹಾಗಾಗ್ತಿತ್ತು ಹೌಸ್ ಮೇಕರ್ಸ್ಗಳಿಗೆ. ಅದರಲ್ಲಿ ಏನು ವ್ಯತ್ಯಾಸ ಆಗ್ತಿರಲಿಲ್ಲ. ಆದರೆ ಕಾರ್ಪೊರೇಟ್ ಫೀಲ್ಡ್ಗೆ ಇಳಿದ್ವಲ್ಲ ಎಲ್ಲ ಕ್ಷೇತ್ರದಲ್ಲೂ, ಆಗ ಬದಲಾವಣೆಗಳು. ಆಗ ಅದಕ್ಕೆ ತಯಾರು ಮಾಡಬೇಕಾಗಿದ್ದದ್ದು ನಾವು ಹೆಣ್ಣು ಗಂಡ ಮದುವೆಗೆ ಮೊದಲು ಮದುವೆ ಆದ ಕೂಡಲೇ ನೀವು ನಿರೀಕ್ಷಿಸೋಕ್ಕಾಗಲ್ಲ. ಮದುವೆ ಆಗಿ ತಾಲಿ ಕಟ್ಟಿದ್ದೀವಿ ಒಂದು 5 ಗ್ರಾಮ್ದು, ಹೀಗೆ ಈ ಕಾರಣದಿಂದ ಅವಳು ನಾನು ಹೇಳ್ದಂಗೆ ಕೇಳಬೇಕು, ಅಥವಾ ನನ್ನ ಮನೆಗೆ ಬಂದು ನಮ್ಮ ಮನೆಯ ಸಂಸ್ಕೃತಿಗೆ ಅವಳು ಹೊಂದ್ಕೋಬೇಕು ಅಂತ ನೀವು ಆಮೇಲೆ ಬದಲಾವಣೆಗಳನ್ನ ತರಕ್ಕಾಗ್ತಿರಲಿಲ್ಲ. ಪ್ರಶ್ನಿಸಕ್ಕೆ ಆಗೋಗಿತ್ತಲ್ಲಿ. ಹಾಗಾಗಿ ಪ್ರೀ ಮ್ಯಾರಿಟಲ್ ಅನ್ನುವಂತಹ ಕೌನ್ಸಿಲಿಂಗ್ ಯಾಕೆ ಬೇಕು, ಪೂರ್ವಭಾವಿಯಾಗಿ ವಿವಾಹಕ್ಕೆ ಮುಂಚೆ ಆಪ್ತ ಸಮಾಲೋಚನೆ ಯಾಕೆ ಬೇಕು ಅಂತ ನಾವು ಶುರು ಮಾಡಿದ್ವು ಅಂದರೆ, ಇದನ್ನು ನಾವು ಅರ್ಥ ಮಾಡಿಸ್ಬೇಕಿತ್ತು ಇಬ್ರಿಗೂ, ಹೆಣ್ಣಿಗಾಗಲಿ ಗಂಡಿಗಾಗಲಿ. ನೋಡಮ್ಮ, ಈ ಥರ ಮದುವೆ ಆಗ್ತಾ ಇದೆಯಾ ನೀನು, ಮೊದಲಂಗೆ ಗಂಡನ ಮನೆಗೆ ಹೋಗುವಂಥದ್ದು, ಅಲ್ಲಿರೋದಕ್ಕೆ ಹೆಂಗೋ ಅಡ್ಜಸ್ಟ್ ಆಗೋದು ಅಂತ ಅಲ್ಲ. ಇಲ್ಲಿ ನೀನು ದುಡಿತಾ ಇದೆಯಾ, ನೀನೂ ಸಹ ತಯಾರಾಗಬೇಕು ಒಳಗೆ ಹೊರಗೆ ದುಡಿಯುವಂಥದಕ್ಕೆ. ಅಕಸ್ಮಾತ್ ಕೆಲಸ ತಗೊಳ್ಳೋದೇ ಇಲ್ಲ, ನಾನು ಮನೇಲೇ ಇರ್ತೀನಿ ಅನ್ನುವಂಥದ್ರಲ್ಲಿ ನಾವು ಅವ್ರನ್ನೂ ಕೌನ್ಸಿಲಿಂಗ್ ಕೊಡಲೇಬೇಕಾಗಿತ್ತು. ಅಂದರೆ ಆಪ್ತ ಸಮಾಲೋಚನೆ ಬರೀ ಗಂಡಿಗೆ ಮಾತ್ರ ಅಲ್ಲ, ಹೆಣ್ಣಿಗೂ ಎಷ್ಟು ಅನಿವಾರ್ಯ ಆಗ್ತಿತ್ತು ಅಂದರೆ, ಸುಮ್ಮನೆ ಅವ್ರು ಏನು ತಂದಾಕ್ತಾರೋ ಅಷ್ಟರಲ್ಲೇ ನಾ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಆಗಲ್ಲ. ಆದರೆ ಆಸೆ ಮಾತ್ರ ನಿನಗೆ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಮಕ್ಕಳನ್ನ ಓದಿಸ್ಬೇಕು, ದೊಡ್ಡ ದೊಡ್ಡ ವೃತ್ತಿಗಳಿಗೆ ಕಳಿಸ್ಬೇಕು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚಾದರೂ ಹಾಗಾಗೋದಿಲ್ಲ. ಹಾಗೆ ಬೇಕು ಅಂತಾರ ಜೀವನ ಅಂದರೆ ವೃತ್ತಿಗೆ ಬರೋದಕ್ಕೆ ನೀನು ತಯಾರಾಗಿರಬೇಕು, ದುಡಿಮೆಗೆ ಅಂತ. ಹಾಗೆ ಹುಡುಗನಿಗೂ ಅಷ್ಟೇ, ನೋಡಪ್ಪ ನೀನು ತಂದು ಹಾಕೋದ್ರಲ್ಲಿ ಅಂತ ಆಗಲ್ಲ, ಅವಳು ದುಡಿಬೇಕು ನನ್ನ ಜೊತೆಗೆ, 5 ಅಂಕಿ ಸಂಬಳ ನೋಡಬೇಕು ಅಂತ ನೀನು ನಿರೀಕ್ಷಿಸೋದಾದರೆ, ನೀನು ಜೊತೆಗೆ ಮನೆ ಒಳಗೆ ಅವಳಿಗೆ ಕೈ ಜೋಡಿಸ್ಬೇಕು. ಮಗುವನ್ನು ಬೆಳೆಸೋದ್ರಲ್ಲೂ ಅಷ್ಟೇ, ಮಗು ಬೇಕು ಅಂತ ಹೇಳಿಬಿಟ್ಟು ಅದು ತಾಯಿ ಕರ್ತವ್ಯ ಅಂತ ಕೂತ್ಕೊಂಡ್ಬಿಡೋದಲ್ಲ. ನೀನು ಆ್ಯಸ್ ಎ ಫಾದರಾಗಿ ಹೇಗೆ ನಿನ್ನ ಪೇರೆಂಟಾಗಿ ನಿನ್ನ ಜವಾಬ್ದಾರಿ ಮುಂದೆ ಹುಟ್ಟುತ್ತೆ, ಗಂಡ ಹೆಂಡತಿಯಾಗಿ ನಿಮ್ಮ ಜವಾಬ್ದಾರಿಗಳು ಹೇಗೆ ಜಾಸ್ತಿ ಆಗುತ್ತೆ. ನೀವು ನೋಡ್ತಿದ್ದದ್ದು ಅಪ್ಪ ಅಮ್ಮನ್ನ ಕಂಪೇರ್ ಮಾಡ್ಕೊಂಡು ನಮ್ಮಮ್ಮ ಹಾಗಿದ್ಲು ಇವಳು ಹಾಗಿರಬೇಕು ಅಂತ ನೀನು ನಿರೀಕ್ಷಿಸಬಾರ್ದು. ಹಾಗೆ ಇವಳು ಅಷ್ಟೇ, ನನ್ನಪ್ಪ ಹಾಗಿದ್ದ 5 ಗಂಟೆ ಒಳಗೆ ಬಂದುಬಿಡ್ತಾ ಇದ್ದ, ಇವನು ಶಿಫ್ಟು 11 ಗಂಟೆ ರಾತ್ರಿಗೆ ಹೋಗ್ತಾನೆ. ಹಾಗಲ್ಲ, ನೀನು ನಿನ್ನ ಅಪ್ಪನಂಗೆ ಗಂಡನ್ನ ನಿರೀಕ್ಷಿಸೋಕ್ಕಾಗಲ್ಲ. ಹಾಗೆ ನೀನು ನಿನ್ನ ತಾಯಿ ಹಾಗೆ ನಿನ್ನ ಹೆಂಡತಿಯನ್ನು ನಿರೀಕ್ಷಿಸೋಕ್ಕಾಗಲ್ಲ. ಇದೆಲ್ಲ ನಾವು ಮಾಡದೇ ಇದ್ದಿದ್ರಿಂದಾನೇ ಈ 90ರ ದಶಕದಲ್ಲಿ ದಡಾರಂಥ ಅನುಕೂಲತೆಗಳನ್ನ ತಗೊಂಡ್ವು, ಆದರೆ ಅನಾನುಕೂಲತೆಗಳನ್ನ ಇಬ್ರಿಗೂ ನಾವು ಕಲಿಸ್ಲಿಲ್ಲ. ಇಂತಹ ಅನಾನುಕೂಲತೆ ಬರುತ್ತೆ, ಇಂತಹ ಸಮಸ್ಯೆಗಳು ಏಳುತ್ತೆ, ಇದನ್ನು ನೀವಿಬ್ಬರು ಹೇಗೆ ನಿಭಾಯಿಸ್ತೀರಿ, ಅಥವಾ ಈ ಥರದ್ದೆಲ್ಲ ಇದೆ ಪರ್ಯಾಯವಾಗಿ, ಇದನ್ನು ನೀವು ಅಳವಡಿಸ್ಕೊಳಕ್ಕಾಗತ್ತಾ ಜೀವನದಲ್ಲಿ ಅಂತ ನಾವು ಯಾವತ್ತೂ ಮಾಡಲಿಲ್ಲ. ಏನೋ ಯಾವತ್ತೋ ರಾಶಿ ನಕ್ಷತ್ರ ಅದೇನೇನೋ ಹಾಕ್ತಾರೆ ನೋಡಿ, ಇಷ್ಟು ಗುಣ ಅದೆಷ್ಟೋ ಸೇರುತ್ತೆ, 24 ಮನೆ 12 ಮನೆ ಸರಿ ಹೋಗುತ್ತೆ, ಅದರಲ್ಲೇ ಮುಂದುವರೆದು ಬಿಟ್ವು. 90ರ ದಶಕದಲ್ಲಿ 5 ಅಂಕಿ ಗಳಿಸ ಹೆಣ್ಮಕ್ಳು ಬೇಕು, ಹೇಳ್ಕೊಳಕ್ಕೆ BE ಕಂಪ್ಯೂಟರ್ ಸೈನ್ಸು, BE ಇದು ಮತ್ತೊಂದು ಆಗಬೇಕು, ಡಾಕ್ಟ್ರ್ ಆಗಿರಬೇಕು, ಲಾಯರ್ ಆಗಿರಬೇಕು, ಎಲ್ಲವನ್ನ ನಾವು ನಿರೀಕ್ಷಿಸಿದ್ವು.
ಕಾರ್ಪೊರೇಟ್ ಸಂಸ್ಕೃತಿನೆಲ್ಲ ಅಳವಡಿಸ್ಕೊಂಡ್ವು. ಆದರೆ ಕುಟುಂಬದ ಒಳಗೂ ಈ ಕಾರ್ಪೊರೇಟ್ ಸಂಸ್ಕೃತಿಯ ಮಧ್ಯ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ನನ್ನ ಇಬ್ರಿಗೂ ಹೇಳ್ಕೊಡ್ಲಿಲ್ಲ ನಾವು. ಅದಕ್ಕೋಸ್ಕರನೇ ನಾನು ನಿಮಗೆ ತುಂಬ ಹೇಳ್ತಾ ಇದ್ದೆ ಸಿರಿ, ನಿಮಗೆ ಯಾವಾಗ್ಲೂ ಇಲ್ಲ ಮರಿ, ಈ ಪೂರ್ವಭಾವಿ ಆಪ್ತ ಸಮಾಲೋಚನೆ, ವಿವಾಹ ಪೂರ್ವ ಇದು ಬಹಳ ಮುಖ್ಯ, ಇದನ್ನು ಪ್ರಾರಂಭ ಮಾಡಿ. ಆಮೇಲೆ ಗುಣಗಳು ಬದಲಾವಣೆಗಳಾಗ್ಬಿಟ್ಟಿರುತ್ತೆ ನಮ್ಗೆ ಅರಿವಿಲ್ಲದೆ. ನಾವು ಬೆಳೆದದ್ದು 5 ಮಕ್ಕಳ ಮಧ್ಯ. ನಂತರ 90ರ ದಶಕದ ನಂತರ ನಾವು ನೋಡ್ತಿದ್ದೆ ಒಂದು ಅಬ್ಬಬ್ಬಾ ಅಂದರೆ 2 ಇರ್ತಾ ಇತ್ತು. ಆವಾಗ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಸೆಲ್ಫ್ ಸೆಂಟ್ರಲೈಸ್ ಆಗ್ತಾ ಇದ್ವು, ಹೆಣ್ಣಾಗಲಿ ಗಂಡಾಗಲಿ. ಮದುವೆ ಆದಮೇಲೆ ಅದು ಹೇಗೆ ಅನುಸರಿಸ್ಕೊಂಡು ಹೋಗಬೇಕು, ತಂದೆ ತಾಯಿಗಳ ಜೊತೆಗಿದ್ದಾಗ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ರೀತಿ ನೀತಿಗಳು, ಆಮೇಲೆ ಮದುವೆ ಆದಮೇಲೆ ಗಂಡ ಹೆಂಡತಿ ಆದಾಗ ಇದನ್ನೆಲ್ಲ ನಾವು ಎಲ್ಲಿ ಯೋಚಿಸ್ಲೇ ಇಲ್ಲ. ಬಂದ ಅನುಕೂಲಗಳು ತೊಗೊಂಡ್ಬಿಟ್ವೋ, ಟೆಕ್ನಾಲಜಿನೆಲ್ಲ ಅಳವಡಿಸ್ಕೊಂಡ್ಬಿಟ್ವೋ. ಆದರೆ ಹಾಗೆ ಮನಸ್ಸುಗಳನ್ನು ಅಳವಡಿಸ್ಕೋಬೇಕು ಅನ್ನುವಂಥದ್ದು ಮಾತ್ರ ನಮ್ಮಲ್ಲಿ ತಯಾರಾಗಲ್ಲ. ಇದರಿಂದ ಬಟನ್ ಫೋನಿಂದ ಸ್ಮಾರ್ಟ್ ಫೋನಿಗೆ ಬದಲಾದಂಗೆ ಮನಸ್ಸುಗಳು ಮಾತ್ರ ಬದಲಾಗಲಿಲ್ವಲ್ಲ ನಮ್ಮದು. ಅದಕ್ಕೆ ನಾನು ಈ ಪೂರ್ವಭಾವಿ ಇದು ಆಪ್ತ ಸಮಾಲೋಚನೆ ಬಹಳ ಮುಖ್ಯ. ಬಹುಶಃ ಅದನ್ನ ನಾವು ಮಾಡಿದ್ರೆ ಮುಂದೆ ಆಗ ಡಿವೋರ್ಸ್ ರೇಟ್ ಎಲ್ಲೋ ಒಂದು ಪಾಯಿಂಟ್. ಹೌದು, ಅದು ಅಪ್ಪ ಅಮ್ಮ ಆಗಿ ನಾವು ಮಾಡಿಲ್ವಲ್ಲ. ಅಪ್ಪ ಅಮ್ಮನಾಗಿ ನಾವು ಗಂಡು ಮಗನಿಗೆ ಹೇಗೆ ಬೆಳೆಸ್ಬೇಕು ಅನ್ನೋದು ನಾವು ಬೆಳೆಸಲಿಲ್ಲ, ಹೆಣ್ಮಗಳಿಗೆ ಯಾವ ರೀತಿ ಬೆಳೆಸ್ಬೇಕು ಅನ್ನೋದ್ರಲ್ಲಿ ನಾವು ಸೋತಿದ್ದೀವಿ. ಆಗೇನು ಮಾಡಬೇಕು? ಆಗ ಇನ್ನೊಂದು ಕ್ಷೇತ್ರ ಇದೆಯಲ್ವಾ, ಆಪ್ತ ಸಮಾಲೋಚಕರು ಆಗಲೇ ತಾನೇ ನಾವು. ಇಲ್ಲ ಎಲ್ಲ ಅಪ್ಪ ಅಮ್ಮಂದ್ರುಗಳು ಸರಿಯಾಗಿ ಅವರವರ ಕರ್ತವ್ಯಗಳನ್ನ ನಿಭಾಯಿಸೋದನ್ನು ಹೆಣ್ಣಿಗೆ ಗಂಡಿಗೆ ಎಲ್ಲ ತಯಾರು ಮಾಡಿಬಿಟ್ಟಿದ್ರೆ ಇಷ್ಟು ನ್ಯಾಯಾಲಯಗಳು, ಸಮಸ್ಯೆಗಳು, ಕುಟುಂಬದ ಸಮಸ್ಯೆಗಳು, ಕುಟುಂಬದ ಮೌಲ್ಯ ಉಳಿಸ್ಬೇಕಾಗಿರೋದು ಇಬ್ಬರಿಂದ. ಅದರಿಂದ ಇಬ್ಬರಿಗೂ ಅದರ ಒಂದು ಅವರ ಕರ್ತವ್ಯ ಏನು ಮತ್ತು ಅವರಿಬ್ಬರ ಹಕ್ಕೇನು, ಅವಕಾಶಗಳೇನು, ಕುಟುಂಬ ಅಂದರೆ ಏನದನ್ನ ಬೆಳೆಸ್ಬೇಕು. ಇನ್ನೊಂದು ವಿಷಯ ಆಂಟಿ, ಇವಾಗ ನಮಗೆ ಜುಡಿಷರಿ ಜೊತೆಗೆ ನಮ್ಮಲ್ಲಿ ಮೀಡಿಯಾ ಅನ್ನೋದು ಎಷ್ಟು ಪ್ರಚಲಿತವಾಗಿದೆ ಅಂತಂದರೆ, ಕೆಲವೊಂದು ಸತಿ ಯಾವುದಾದ್ರೂ ಒಂದು ಕೇಸ್ ಬಂದರೆ ಇನ್ನೂ ಕೋರ್ಟಲ್ಲಿ ಡಿಸಿಷನ್ ಆಗೋಕ್ಕಿಂತ ಮುಂಚೆನೇ ಇಲ್ಲಿ ಇವ್ರುಗಳು ಜಡ್ಜ್ಮೆಂಟ್ ಕೊಟ್ಟಂಗೆ ಮಾತಾಡ್ತಿರ್ತಾರೆ. ನಾವು ಈಗ ದರ್ಶನ್ ಕೇಸ್ ಆಗಿರಬಹುದು ಅಥವಾ ಈ ಥರ ಸೆಲೆಬ್ರಿಟಿ ಕೇಸಸ್ನೇ ತೊಗೋಬೋದು. ಕೋರ್ಟಿನ ಇನ್ನೂ ಕೇಸಸ್ ನಡೀತಿರುತ್ತೆ, ಪೆಂಡಿಂಗ್ ಇರುತ್ತೆ. ಅಂದ್ರೆ ಇದು ನೀವು ಹೇಳಿದ ಅರ್ಥ ಆಗ್ತಾ ಇದೆ ನನಗೆ. ಎಷ್ಟು ಸರಿ ಕೋರ್ಟ್ ಸಿಸ್ಟಮಿಗೆ ಅದು ಅಂದ್ರೆ ಒಂದು ರೀತಿಯಲ್ಲಿ. ಆದರೆ ಅದಕ್ಕೆ ಈಗ ಮೊನ್ನೆ ತಾವು ಗಮನಿಸಿರ್ಬೋದು ಮರಿ, ಸುಪ್ರೀಂ ಕೋರ್ಟ್ ಬಹಳ ಹಾಕೊಟ್ರು. ನೀವು ಅಧಿಕಾರಿಗಳಾಗಿ ನೀವು ಎಷ್ಟರ ಮಟ್ಟಿಗೆ ಮಾಧ್ಯಮದವರ ಮುಂದೆ ನೀವು ಇದು ಮಾಡ್ಬೋದು, ನೀವು ಜಡ್ಜ್ ಆಗೋದಕ್ಕಾಗಲ್ಲ. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇಸ್ ಓನ್ಲಿ ಎ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ನೀವು ಕಾಣೋದನ್ನು ನ್ಯಾಯಾಲಯ ಕಾಣುತ್ತೆ, ಅದು ಇನ್ನೊಂದು ಮುಖದಲ್ಲಿ. ಆದ್ದರಿಂದ ನೀವು ತೀರ್ಮಾನಿಸುವ ವ್ಯಕ್ತಿಗಳಲ್ಲ. ಹಾಗಾಗಿ ಮತ್ತೆ ಇದನ್ನು ತನಿಖೆ ಹಾದಿ ಅಂತ ಅಂದ್ಕೊಂಡು ನಿಮಗೆ ತನಿಖೆಯಲ್ಲಿ ಏನೇನೋ ಕಂಡಿರುತ್ತೆ, ಕಂಡದ್ದೆಲ್ಲ ಸತ್ಯ ಅಂದ್ಕೊಳ್ಳೋದಕ್ಕೆ ನೀವು ಸಾಧ್ಯವೂ ಇಲ್ಲ, ಮತ್ತು ಅದನ್ನು ಮಾಧ್ಯಮಗಳ ಮುಂದೆ ಇಡ್ಲೂಬಾರ್ದು ಅದನ್ನು. ಯಾಕೆಂದರೆ ಅದು ಎಲ್ಲ ಸಾಮಾನ್ಯವಾಗಿ ನ್ಯಾಯಾಧೀಶರುಗಳು ಖಂಡಿತವಾಗಿ ಇವರು ದೃಶ್ಯ ಮಾಧ್ಯಮಗಳಲ್ಲಿ ತೋರಿಸೋದನ್ನು ಇಟ್ಕೊಂಡು ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಆ ಸಂದರ್ಭದಲ್ಲಿ ಬರುವಂತಹ ವಿಚಾರಣೆಯ ಹಂತ ಆಗಿರ್ಬೋದು, ಮತ್ತು ಇನ್ನೊಂದು ಮುಖದಿಂದ ಬರುವಂತಹ ಸತ್ಯಗಳಿರ್ಬೋದು, ಇವುಗಳನ್ನೆಲ್ಲ ಪರಾಮರ್ಶಿಸಿ ಕೊಡುವಂತಹದ್ದಾದ್ದರಿಂದ ತನಿಖೆಯ ಹಂತದಲ್ಲಿ ಕೊಡುವಂತಹ ಇದು ಸರಿಯಲ್ಲ. ಮಾಧ್ಯಮಗಳು ಆ ಥರ ಮಾಡಬಾರ್ದು. ನಿಮಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಆಂಟಿ ಯಾವುದಾದ್ರೂ ಒಂದು ಕೇಸು ಸಾಕಪ್ಪ ನನಗೆ ಆಗಲ್ಲ ಇನ್ನು ಕಂಟಿನ್ಯೂ ಮಾಡೋಕ್ಕೆ, ಬಿಟ್ಬಿಡ್ತೀನಿ ಅಂತ ಅನ್ಸಿದ್ದೆ ಅಥವಾ ಯಾಕಾಗಿರ್ಬೋದು? ಹಾಗೆ ಅನ್ಸೋದಿಲ್ಲ. ನಾನು ಇತ್ತೀಚೆಗೆ ನಾನಾಗಿ ಯಾಕೆ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನನ್ನ ವಯಸ್ಸು 60 ದಾಟಿದ್ರಿಂದ, ಮತ್ತು ಎರಡನೇದು ಇನ್ನೊಂದೇನಪ್ಪ ಅಂತಂದರೆ, ನನ್ನ ಇಡೀ ಕುಟುಂಬದಲ್ಲಿ ಎಲ್ಲರೂ ವಕೀಲರುಗಳೇ ಆದದ್ರಿಂದ, ಮತ್ತು ಲಿಟಿಗೇಷನ್ ಸೈಡಲ್ಲಿ ಪೂರ್ತಿ ನನ್ನ ಜೀವನ ಸಂಗಾತಿ ಪೂರ್ತಿ ಸಂಪೂರ್ಣವಾಗಿ ನೋಡ್ಕೊಳ್ಳೋದ್ರಿಂದ ಲಿಟಿಗೇಷನ್ ಸೈಡಲ್ಲಿ ನಾನು ಇಲ್ಲಿ ನನಗೆ ಬರುವಂತಹ ಪ್ರಕರಣಗಳಲ್ಲಿ ತೆಗೆದುಕೊಳ್ಳುವಂತಹ ಕೌಟುಂಬಿಕ ವಿಚಾರಗಳಲ್ಲಿ ನಾನು ಒಂದು ಕೌನ್ಸಿಲಿಂಗ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಎಂತಹ ಪ್ರಕರಣವನ್ನು, ಯಾವ ರೀತಿಯ ಪ್ರಕರಣವನ್ನು ದಾಖಲಿಸಬೇಕು, ಅಥವಾ ಇದನ್ನು ಪರಿಹರಿಸುವ ರೀತಿ ಹೇಗಿರಬೇಕು ಅನ್ನುವಂಥದ್ದನ್ನ ತೆಗೆದುಕೊಳ್ಳುವಂಥ ತೀರ್ಮಾನ ಇರ್ಬೋದು. ಇವುಗಳನ್ನೆಲ್ಲ ಮಾಡ್ತಾ ಇದ್ದಾಗ ನನಗೆ ಯಾವತ್ತೂ ಸಾಕಾಯಿತು ಅಂತ ನನಗೆ ಅನಿಸೋದೇ ಇಲ್ಲ. ಈ ಪ್ರಕರಣ ಆ ಪ್ರಕರಣದಲ್ಲಿ ಅಂತ ಅಲ್ಲ, ಎಲ್ಲದಕ್ಕೂ ಒಂದು ಲಾಜಿಕ್ ಎಂಟ್ ಕೊಡಬೇಕು ಅನ್ನುವಂತಹದ್ದೇ ನಮ್ಮ ಆಶಯ ಆಗಿರುತ್ತೆ. ಬಟ್ ಕೆಲವೊಮ್ಮೆ ನಾವು ಕೊಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಎಷ್ಟೋ ಬಾರಿ ಅವರಿಬ್ಬರೇ ಒಂದಾಗಿ ಹೋದಾಗ ಸಂತೋಷ ಆಗುತ್ತೆ. ಎಷ್ಟೋ ಬಾರಿ ಇಲ್ಲಪ್ಪ ಇಂತಹ ವ್ಯಕ್ತಿಗಳನ್ನ ನಾವು ಬದಲಾಯಿಸೋಕೆ ಆಗ್ತಾನೇ ಇರಲಿಲ್ಲ,
ವಿಚ್ಛೇದನ ತಗೊಂಡಿದ್ದೇ ಒಳ್ಳೇದಾಯಿತು ಅನ್ನುವಂತಹದ್ದು, ಅಥವಾ ಅವ್ರು ಇನ್ನೊಂದು ಯಾವುದೋ ಮದುವೆ ಆದಾಗ ಕೊನೆಗೂ ಸೆಟ್ಲ್ ಆದ್ರಲ್ಲ ಅನ್ನೋದು, ಅಥವಾ ಅವ್ರು ಇನ್ಯಾವುದೋ ವೃತ್ತಿ ಸಿಕ್ಕಿದಾಗ ಅವ್ರಿಗೆ ಇಲ್ಲ ನಾನು ಇದ್ರಲ್ಲಿ ಸಂತೃಪ್ತರಾಗಿದ್ದೀನಿ ಅಂತ ಅಂದಾಗ ಇದು ತುಂಬ ಚೆನ್ನಾಗಿ ಇದಾಯಿತು ಅನ್ನುವಂಥದ್ದು. ಕೆಲವೊಮ್ಮೆ ಅದೆಲ್ಲವನ್ನು ಮೀರಿ ಒಂದು ತಮ್ಮ ಜೀವನವನ್ನೇ ಒಂದು ಅಂತ್ಯ ಮಾಡಿಕೊಂಡ್ರು ಅನ್ನುವಂಥ ವಿಚಾರ ಸುದ್ದಿ ಗೊತ್ತಾದಾಗ ತುಂಬ ನೋವಾಗುತ್ತೆ. ಅಯ್ಯೋ ಇನ್ನೂ ಇರ್ಬೋದಾಗಿತ್ತ ಅಂತ. ಆದರೆ ಭಾಳಷ್ಟು ಬಾರಿ ಎಷ್ಟು ಹೊಡೆದಾಡ್ತಾರೆ ಈ ವ್ಯವಸ್ಥೆಯ ವಿರುದ್ಧ. ವ್ಯವಸ್ಥೆಯಲ್ಲಿ ಅವ್ರಿಗೆ ಎಲ್ಲೂ ನ್ಯಾಯ ಸಿಗದೆ ಇದ್ದಾಗ ಅವ್ರ ಜಾಗದಲ್ಲಿ ಇದ್ದು ಯೋಚಿಸಿದಾಗ ಹತಾಶರಾಗೋದು ಒಂಥರ ಸಹಜ ಅಲ್ವಾ ಅನ್ನಿಸ್ಬಿಡುತ್ತೆ. ಅಂದರೆ ಈ ಕೋರ್ಟ್ ಸಿಸ್ಟಮ್ ಮೇಲೆ ಅಂದರೆ ಈಗ ಒಂದು ಕೇಸ್ ಯಾವ್ದಾದ್ರು ಕೋರ್ಟಿಗೆ ಹೋಯ್ತು ಅಂತಂದರೆ ಅದು ಒಂದು ಗಾದೆನೇ ಇದೆ, ಕೋರ್ಟಿಗೆ ಹೋದವ್ನು ಸೋತವ್ನು ಸತ್ತ ಅಂತ. ನಿಜನಾ? ಅಂದರೆ ಜನಕ್ಕಿನ್ನೂ ಕೋರ್ಟ್ ಸಿಸ್ಟಮ್ ಮೇಲೆ ನಂಬಿಕೆ ಉಳ್ಕೊಂಡಿದ್ಯಾ ಅಥವಾ ಇಷ್ಟಿಷ್ಟು ವರ್ಷ ಡ್ರ್ಯಾಗ್ ಆಗೋದ್ರಿಂದ? ಇಲ್ಲ, ನಿಮಗೇನೆ ಪ್ರತಿದಿನ ನೀವು ನೋಡ್ತಾ ಇದ್ದಾಗ ಅನ್ನಿಸ್ತಾ ಇರುತ್ತೆ. ಹಾಗೇನಾದರೂ ಅನ್ನಿಸ್ಬಿಟ್ಟಿದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ ಇಷ್ಟು ಕೋಟ್ಯಾಂತರ ಪ್ರಕರಣಗಳು ಈ ದೇಶದಲ್ಲಿ ದಾಖಲಾಗ್ತಿರ್ಲಿಲ್ಲ ಅಲ್ವಾ? ಮತ್ತು ಎಲ್ಲ ದುಡ್ಡಿದ್ದವ್ರು ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಸಾಧ್ಯತೆ ಇದ್ದಿದ್ರೆ ಇಷ್ಟು ನೀವೇ ಹೇಳ್ದಂಥ ಉದಾಹರಣೆಗಳೆಲ್ಲ ಸೆಲೆಬ್ರಿಟಿ ಕೇಸ್ಗಳು ಹೊರಗೆ ಬರ್ತಾನೂ ಇರಲಿಲ್ಲ ಅಲ್ವಾ? ಆದ್ದರಿಂದ ಮತ್ತೆ ನಮಗೆ ಪರ್ಯಾಯ ಇಲ್ಲ. ಈಗ ನಾವು ಎಷ್ಟೇ ಮೆಡಿಕಲ್ ಫೀಲ್ಡ್ನ ಬೈಕೊಳ್ಳಿ, ಅಯ್ಯೋ ಖಾಸಗೀಕರಣಗೊಂಡ್ಬಿಟ್ರು ಅಥವಾ ಕಾರ್ಪೊರೇಟ್ ಸಂಸ್ಕೃತಿ ಬಂದ್ಬಿಡ್ತು, ಆರೋಗ್ಯದ ವಿಚಾರದಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ, ಹಾಸ್ಪಿಟಲ್ಗಳು ಅದು ಇದು ಅಂತ ನಾವು ಎಷ್ಟೇ ಮಾತನಾಡಲಿ, ಅಥವಾ ಸರ್ಕಾರಿ ಆಸ್ಪತ್ರೆಗಳು ಸರಿಗಿಲ್ಲ ನಮಗೆ ಚಿಕಿತ್ಸೆಗೆ ಅಂತೆಲ್ಲ ನಾವು ಎಷ್ಟೇ ಮಾತನಾಡ್ಕೊಂಡ್ರು, ಆದರೆ ಅದು ಎಲ್ಲ ಒಂದು ಇದಕ್ಕೆ ಪರ್ಯಾಯ ಅನ್ನೋದಿರುತ್ತೆ. ಆದರೆ ನ್ಯಾಯಾಲಯಕ್ಕೆ ಮಾತ್ರ ಪರ್ಯಾಯ ಇಲ್ಲ. ನಿಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ನೀವು ಕಾನೂನನ್ನು ಕೈಗೆ ತಗೊಳಕ್ಕಾಗಲ್ಲ. ನ್ಯಾಯಾಲಯಗಳ ಮೇಲೆ ನನಗೆ ನಂಬಿಕೆ ಹೊಟ್ಟೋಗಿದೆ ಅಂದರೆ ಖಾಸಗಿ ನ್ಯಾಯಾಲಯಕ್ಕೆ ಹೋಗೋಕ್ಕಾಗಲ್ಲ. ಖಾಸಗಿ ನ್ಯಾಯಾಲಯದ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಆದ್ದರಿಂದ ಇದು ಅನಿವಾರ್ಯ. ಈ ಅನಿವಾರ್ಯದಲ್ಲಿ ಎಷ್ಟೊಂದು ಎಡರುತೊಡರುಗಳು ಇದೆ. ಎಲ್ಲವೂ ನಮ್ಮ ನ್ಯಾಯಾಂಗದಲ್ಲಿ ಚೆನ್ನಾಗಿದೆ, ಎಲ್ಲವೂ ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ, ಅವ್ಯವಸ್ಥೆ ಅನ್ನೋದೇ ಇಲ್ಲ ಅನ್ನುವಂಥದ್ದನ್ನ ನಾನು ಯಾವತ್ತೂ ಹೇಳಲ್ಲ. ಯಾಕೆಂದರೆ ಇಲ್ಲೂ ಅವ್ಯವಸ್ಥೆಗಳು ಸಾಕಷ್ಟು ಇದೆ, ಮತ್ತು ನಂಬಿಕೆ ಹೋಗುವಂತಹ ವಿಚಾರಗಳು ಹಲವಾರು ಬಾರಿ ಆಗುತ್ತೆ. ಆದರೆ ಇದ್ದದ್ರಲ್ಲೇ ವ್ಯವಸ್ಥೆ ನಮಗೆ ಅನಿವಾರ್ಯ ಆದದ್ರಿಂದ, ಇದು ಖಾಸಗಿ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ, ಅಥವಾ ಕಾನೂನನ್ನು ನಮ್ಮ ಕೈಗೆ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ನಾವು ನ್ಯಾಯಾಲಯಗಳ ಮೇಲೆ ನಂಬಿಕೆ ಇಟ್ಕೊಂಡೇ ನಾವು ಮುಂದುವರಿಬೇಕಾಗುತ್ತೆ. ನೀವು ಹೇಳಿದಾಗಲೇ ನನಗೆ ಯೋಚನೆ ಬಂದಿದ್ದು, ಹೌದು, ಅಂದರೆ ಇದು ಪ್ರೈವೇಟೈಸೇಷನ್ ನಮಗೆ ಆಪ್ಷನ್ ಇಲ್ಲದೆ ಇರೋದಕ್ಕೆ ನಾವು ಈ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆದರೆ ಇದು ಮಾಡೋದಕ್ಕೆ ಸಾಧ್ಯ ಇದೆಯಾ? ಯಾಕೆ ಕೋರ್ಟನ್ನ, ಅಂದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಕೋರ್ಟ್ ಹೌದು, ಪ್ರೈವೇಟ್ ಹಾಸ್ಪಿಟಲ್ಸ್ ಥರನೇ ಪ್ರೈವೇಟ್ ಲೀಗಲ್ ಸಿಸ್ಟಮ್ನ ತರಕ್ಕೆ ಪ್ಯಾರಲಲ್ ಸಿಸ್ಟಮ್ ಈಗ ನೀವು ನೋಡಿ, ಆವಾಗ ಏನಾಗುತ್ತೆ, ಹಣ ಇದ್ದವನು ಎಲ್ಲಿ ಬೇಕಾದರೂ ಏನು ಬೇಕಾದ್ರೂ ತೆಗೆದುಕೊಳ್ತಾನೆ. ಈಗ ಇದನ್ನೇನಾದರೂ ನ್ಯಾಯ ವ್ಯವಸ್ಥೆ ಏನಾದರೂ ಖಾಸಗೀಕರಣಗೊಳಿಸ್ಬಿಟ್ರೆ ಆಗ ಮನುಷ್ಯನಿಗೆ ನಂಬಿಕೆನೇ ಹೊಟ್ಟೋಗುತ್ತೆ. ಯಾಕೆಂದರೆ ಈಗಲೇ ಹಣ ಇದ್ದವನು ನ್ಯಾಯವನ್ನು ಕೊಂಡ್ಕೊತಾನೆ ಅನ್ನುವಂಥ ಮಟ್ಟಕ್ಕೆ ಮಾತುಗಳು ನಡೀತಾ ಇದೆ. ಹಣ ಇದ್ದವರು, ಯಾಕೆಂದರೆ ಬಹಳಷ್ಟು ಸೀನಿಯರ್ ಅಡ್ವೊಕೇಟ್ಸ್ಗಳು ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕಾದ್ರೆ ಹೇಗೆ ಅವ್ಯವಸ್ಥೆ ಆಗೋಗಿದೆ ನ್ಯಾಯಾಂಗ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಆವಾಗ ಆ ಪ್ರಶ್ನೆಯೇ ಬರೋದಿಲ್ಲ. ಇವಾಗ ಹಣ ಇದ್ದವ್ರು ಹೇಗೆ ಆರೋಗ್ಯವನ್ನು ಕೊಂಡ್ಕೊಳ್ಳೋ ಹಂಗಾಗಿದ್ದಾರೋ ಹಾಗಾಗ್ಬಿಡುತ್ತೆ ಆಮೇಲೆ. ಆದ್ದರಿಂದ ಯೋಚನೆ ಮಾಡೋ ಅದನ್ನು ನೀವು ಯಾವುದೇ ಕಾರಣಕ್ಕೂ ಖಾಸಗೀಕರಣಗೊಳ್ಳುವಂಥ ಅದನ್ನು ಯೋಚಿಸಲೇಬಾರ್ದು ನಾವು. ಅದಕ್ಕಿಂತ ಹೆಚ್ಚಾಗಿ ನಾವು ಯೋಚಿಸ್ಬೇಕಾಗಿರೋದು ಏನಪ್ಪ ಅಂತಂದರೆ, ಈ ವ್ಯವಸ್ಥೆಯನ್ನು ಎಷ್ಟರ ಮಟ್ಟಕ್ಕೆ ಸುಧಾರಿಸ್ಬೋದು, ಮತ್ತು ಎಲ್ರಿಗೂ ಈ ಸಮಾಜದಲ್ಲಿ ಒಂದು ಕರ್ತವ್ಯ ಅನ್ನೋದಿದೆ ಅಲ್ವಾ? ಆ ಕರ್ತವ್ಯದ ಜೊತೆಗೆ ನಮಗೆ ಸಮಾಜವನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ನಾನು ಎಷ್ಟು ಶುದ್ಧವಾಗಿ ನಡ್ಕೋಬೇಕು, ಪಾರದರ್ಶಕವಾಗಿರಬೇಕು ಅನ್ನೋದನ್ನ ಎಲ್ಲ ಥರದಲ್ಲೂ ಅಳವಡಿಸ್ಕೊಳ್ಳೋದು ಅನಿವಾರ್ಯ. ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಯಾವ್ದಾದ್ರು ತುಂಬ ಇಂಟ್ರೆಸ್ಟಿಂಗ್ ಕೇಸ್ ಅಂತ ಇದೆಯಾ ಆಂಟಿ? ಕಥೆ ಮೂಲಕ ನಮಗೆ ಯಾವ್ದಾದ್ರು ಹೇಳೋದಿದ್ರೆ ಆ ಥರದ ನಮ್ಮ ಆಫೀಸ್ಗೆ ಬರುವಂತಹ ಪ್ರಕರಣಗಳಲ್ಲಿ ಬೇಕಾದಷ್ಟು ನೆನಪಿಗೆ ಉಳಿಯುವಂಥದ್ದು ಆ ಥರದ್ದು ಬೇಕಾದಷ್ಟಿದೆ. ಅಂದರೆ ಆ ಥರ ಒಂದು ಈಗ ಆಸ್ತಿಯ ವಿಚಾರಗಳದ್ದು ನಮ್ಮಲ್ಲಿ ಸಿವಿಲ್ ಸೂಟ್ಸ್ಗಳು ಬಂದಾಗ, ಈಗ ಇತ್ತೀಚೆಗೆ ತೀರ್ಮಾನ ಆದದ್ದು ನಮ್ಮ ಕಚೇರಿಯಿಂದನೇ ಆದಂತಹ ಪ್ರಕರಣದ ಒಂದು ಒಳ್ಳೆ ತೀರ್ಪನ್ನು ನಾವು ನೋಡೋಂಥದ್ದು ಅಂದರೆ, ತಂದೆಗೆ ಆಸ್ತಿ ಬಂದಿರುತ್ತೆ, ಆದರೆ ತಂದೆ ಇದ್ದಾಗಲೇ ಅದು ಪಾರ್ಟಿಷನ್ ಆಗಿದೆ.
ಅಂದರೆ ತಾತ ಪಾರ್ಟಿಷನ್ನ ಮಾಡಿದ್ದಾರೆ. ಹಾ. ಅದರಲ್ಲಿ ತಂದೆ ಶೇರ್ ಏನು ಅನ್ನೋದನ್ನ ತೋರಿಸಿದ್ದಾರೆ. ಬಟ್ ತಂದೆ ಆತ ಮೈನರ್ ಆದ ಕಾರಣದಿಂದ ತಾತನೇ ಖಾತೆ ಎಲ್ಲ ಮುಂದುವರಿಸ್ಕೊಂಡು ಹೋಗಿರುತ್ತೆ. ಹಾ. ಮತ್ತೆ ಮಗ ಮೆಜಾರಿಟಿಗೆ ಬಂದಿರ್ತಾನೆ, ಖಾತಾ ವರ್ಗಾವಣೆ ಆಗಿರಲ್ಲ. ಆತ ಮದುವೆನೂ ಆಗ್ತಾನೆ, ಮಕ್ಕಳು ಹುಟ್ಟುತ್ತೆ, ಆತ ಸತ್ತು ಹೋಗ್ತಾನೆ ಬಹಳ ಚಿಕ್ಕ ವಯಸ್ಸಿನಲ್ಲೇ. ಆದರೆ ಅವನ ಹೆಸರು ಖಾತೆನೂ ಆಗಿರಲ್ವಲ್ಲ. ಆಮೇಲೆ ಸೊಸೆಗೂ ಮತ್ತು ಮೊಮ್ಮಕ್ಕಳಿಗೂ ಮತ್ತು ತಾತನ ಮಧ್ಯ ಇದಾದಾಗ ತಾತ ತನ್ನ ಹೆಸರು ಖಾತೆ ಇತ್ತು ಅಂತ ಇನ್ನೊಬ್ಬ ಮಗನಿಗೆ ಅದನ್ನು ಬರೆದು ಬಿಡ್ತಾರೆ. ಹಾಗೆ ಬರೆದು ಬಿಟ್ಟಾಗ ಇವರು ನೋಡಿರಲ್ಲ. ಯಾವತ್ತೋ ಒಂದಿನ ಆ ಪಾರ್ಟಿಷನ್ ಡೀಡ್ನ ಯಾವುದೋ ಬೇರೆ ವಿಚಾರದಲ್ಲಿ ಚರ್ಚೆಗೆ ಬಂದಾಗ ಕೊಟ್ಟಾಗ, ಅಯ್ಯೋ ಇದು ನಿಮ್ಮ ಗಂಡ ಮೈನರ್ ಆಗಿದ್ದಾಗ ಅವ್ರಿಗೆ ಬಂದು ಶೇರು, ಯಾಕಿದ್ದು ನೀವು ಇಲ್ಲ ಅದನ್ನು ನಮ್ಮ ಮಾವನವರು ಅವರ ಬದುಕಿನ ಅವಧಿಯಲ್ಲಿ ಅದನ್ನು ಇನ್ನೊಬ್ಬ ಮಗನಿಗೆ ಅದನ್ನು ದಾನ ಮಾಡಿಬಿಟ್ರು ಅಂದಾಗ, ಅಯ್ಯಯ್ಯೋ ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಅಷ್ಟೊತ್ತಿಗೆ ನೋಡಿದ್ರೆ ಮಕ್ಕಳೆಲ್ಲ, ಅಂದರೆ ಆ ಸತ್ತೋದವನ ಮಕ್ಕಳುಗಳೆಲ್ಲ 18 ವರ್ಷ ಆಗೋಗಿರುತ್ತೆ. ಆಗ ತಕ್ಷಣ ನಾವು ಇಲ್ಲ, ನಿಮಗೆ ಒಳ್ಳೆ ಚಾನ್ಸ್ ಇದೆ, ಯಾಕೆಂದರೆ ಇನ್ನೂ 3 ವರ್ಷ ಅವಕಾಶ ಇದೆ, ಮೆಜಾರಿಟಿಗೆ ಬಂದಮೇಲೆ ಹಾಕಿದಂಥ ಪ್ರಕರಣದಲ್ಲಿ ಅಷ್ಟು ವರ್ಷದ ಮೇಲೆ ತಾತ ಮಾಡಿದ ತಪ್ಪನ್ನು ಹೆಚ್ಚು ಕಡಿಮೆ ಅವರು ಬರೆದು ತುಂಬ ವರ್ಷಗಳಾಗ್ಬಿಟ್ಟಿರುತ್ತೆ. ಅದನ್ನು ಈ ಹುಡುಗ ಚಾಲೆಂಜ್ ಮಾಡ್ತಾನೆ. ನಮ್ಮ ತಂದೆಯ ಆಸ್ತಿಯನ್ನು ನಮ್ಮ ತಾತ ಮೆಜಾರಿಟಿಗೆ ಬಂದಮೇಲೆ ನಮ್ಮ ತಂದೆ ಹೆಸ್ರಿಗೆ ಬರಬೇಕಾಗಿತ್ತು, ಅದನ್ನು ನಮ್ಮ ತಾತ ಅದನ್ನು ಗಾರ್ಡಿಯನ್ನಾಗಿದ್ದ ಮಾತ್ರಕ್ಕೆ ಅದನ್ನು ತೆಗೆದು ಬೇರೆ ಮೊಮ್ಮಗನಿಗೆ ಬರೆಯೋಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡಿದ್ದ ಪ್ರಕರಣದಲ್ಲಿ ಮೊನ್ನೆ ಜಡ್ಜ್ಮೆಂಟ್ ಬಂದಾಗ ಅದು ಮಾಡಿದಂಥ ದಾನಪತ್ರವೇ ತಪ್ಪು ಅನ್ನೋಂಥದ್ದು. ದಾನಪತ್ರ ಆಗಲೇ 15-20 ವರ್ಷ ಆಗಿದೆ. ಅದು ಚಾಲೆಂಜ್ ಆಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ, ಹೀಗೆ ಅಂದರೆ ಎಲ್ಲೋ ಒಂದು ಕಡೆ ಹೋಪ್ ಕಳ್ಕೊಂಡಿದ್ದನ್ನು ಸಹ ಆಗುವಂತಹದ್ದಾಗಿರ್ಬೋದು. ಇನ್ನು ಹೆಣ್ಮಕ್ಳ ವಿಚಾರದಲ್ಲಿ ಬಹಳ ಒಂದು ನನಗೆ ನೋವು ಕೊಡುವಂತಹದ್ದು ಅಂದರೆ, ನಮ್ಮ ಹತ್ರ ಬಂದು ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಡೈವೋರ್ಸ್ ಬೇಕು ಅನ್ನುವಂಥದ್ದನ್ನ ನಾವು ತುಂಬ ಸಲ ಮೊದಲು ಪ್ರಯತ್ನ ಮಾಡ್ತಾಯಿದ್ವು. ನಾವು 90ರ ದಶಕದಲ್ಲಿ ನಾನು ವೃತ್ತಿ ಪ್ರಾರಂಭ ಮಾಡಿದಾಗ ಅದನ್ನು ತುಂಬ ವೈಯಕ್ತಿಕವಾಗಿ ತೆಗೆದುಕೊಂಡು ನಾವು ಬಹಳ ಪ್ರಯತ್ನ ಮಾಡಿ ಅವ್ರಗಳ ಮಧ್ಯ ಜೋಡಿಸೋದಕ್ಕೆ, ಹುಡುಗಿ ಆಗಲಿ ಹುಡುಗನಾಗಲಿ, ಮತ್ತು ಎದುರಿನ ಲಾಯರ್ಗಳು ಬೇರೆ ಯಾವ ವಿಚಾರದಲ್ಲಿ ಅವರು ಸೋಲ್ದೇ ಇದ್ರೂ ಕುಟುಂಬದ ವಿಚಾರ, ಹೆಣ್ಣು ಗಂಡಿನ ವಿಚಾರ, ಮದುವೆ ಗಂಡ ಹೆಂಡತಿಯಿಂದಾಗ ಅಯ್ಯೋ ಕೂರಿಸ್ಕೊಳ್ಳೋಣ, ನೋಡೋಣ, ಪ್ರಯತ್ನ ಮಾಡೋಣ ಅನ್ನುವಂತಹ ಒಂದು ಇದು ಬರ್ತಿತ್ತು. ಆಮೇಲೆ ಇತ್ತೀಚೆಗಂತೂ ಆ ಥರದ್ದು 10-15 ವರ್ಷದಿಂದ ಅಂಥ ಪ್ರಕರಣಗಳನ್ನೇ ನಾವು ನೋಡ್ತಾ ಇಲ್ಲ. ಅವರೇ ಎಲ್ಲ ಡಿಸೈಡ್ ಆಗಿ ಬಂದುಬಿಟ್ಟಿರ್ತಾರೆ. ನಾವು ಹೇಳೋ ಅಂಥದ್ದು ಅವ್ರಿಗೆ ಬೇಕಾಗಲ್ಲ. ಕನ್ಸಿಲಿಯೇಷನ್ ಅಂತೂ ಇಷ್ಟನೇ ಪಡಲ್ಲ. ನಾವು ಡಿಸೈಡ್ ಬಂದಾಗಿದೆ, ನೀವೇನು ಪುರಾಣ ಓದ್ತೀರಿ, ನಮಗೆ ಫಸ್ಟ್ ಡೈವರ್ಸ್ ಕೊಡಿಸಿ, 6 ತಿಂಗಳಲ್ಲಿ ಕೊಡಿಸ್ತೀರಾ ಅಂತಿದ್ದವರೆಲ್ಲ ಈಗ 6 ದಿನದಲ್ಲಿ ಕೊಡಿಸ್ತೀರಾ ಅನ್ನೋ ಮಟ್ಟಕ್ಕೆ ಬಂದುಬಿಟ್ರು. ನೋವಾಗ್ತಾ ಇರುತ್ತೆ ಅವ್ರಿಗೆ. ನಮ್ಮ ಕೌನ್ಸ್ಲಿಂಗ್ ಅನ್ನೋದು ಬೇಕಾಗಿಲ್ಲ. ಅದರಲ್ಲಿ ಒಂದು ಪ್ರಕರಣ ನನಗೆ ತುಂಬ ಇದೆ ಏನಂದರೆ, ಈಗೊಂದು 10 ವರ್ಷಗಳ ಹಿಂದೆ ಅಂತಲೇ ಹೇಳ್ಬೋದು. ಅವರು ಬಂದು ತುಂಬ ಕೇಳಿಕೊಂಡ್ರು. ಆಮೇಲೆ ನನಗೆ ಎಲ್ಲೋ ಒಂದು ಕಡೆ ಏನಮ್ಮ ಅಷ್ಟೊಂದು ದೊಡ್ಡ ಸಮಸ್ಯೆ ಅಲ್ಲ ಇದು, ನೀವು ಓದಿದ್ದೀರಿ, ಸರಿ ಮಾಡ್ಕೊಳ್ಬೋದು ಅನಿಸುತ್ತೆ, ಇದೊಂದು ದೊಡ್ಡ ವಿಷಯ ಅಲ್ಲ ಅನ್ನಿಸ್ತು. ಒಬ್ಬ ಮಗಳು ಬೇರೆ ಇದ್ಲು. ಇಲ್ಲ ನೋಡೋಣ, ಪ್ರಯತ್ನ ಮಾಡೋಣ ಅಂದರು. ಇಲ್ಲ, ತುಂಬ ಪ್ರೆಷರೈಸ್ ಮಾಡಿದ್ರು. ಅಯ್ಯೋ ಪಾಪ ಹೆಣ್ಮಗಳು ಅಷ್ಟೊಂದು ನೋವು ಅನುಭವಿಸ್ತಾ ಇದ್ರೆ ನಾವ್ಯಾಕೆ ಇದು ಮಾಡಿ ಸರಿ. ಆಮೇಲೆ ಗಂಡು ಕರ್ಕೊಂಡು ಬಂದು ಮ್ಯೂಚುವಲ್ ಹಾಕ್ಸಿದ್ರು ನನ್ನ ಕೈಲಿ, ಡೈವೋರ್ಸು ಆಯಿತು. ಆಮೇಲೆ ನೋಡಿದ್ರೆ ಜಡ್ಜ್ಮೆಂಟ್ ಕಾಪಿ ಇಸ್ಕೊಳಕ್ಕೆ ಬಂದರು ನನ್ನ ಹತ್ರ. ನೋಡಿದ್ರೆ ಜೊತೆಲೇ ಬಂದರು. ಆಮೇಲೆ ಆ ಹೆಂಡತಿ ಮಾತ್ರ ಅಂದರೆ ಆ ಹೆಣ್ಮಗಳು ಮಾತ್ರ ಬಂದಳು ನನ್ನ ಹತ್ರ, ಜಡ್ಜ್ಮೆಂಟ್ ಕಾಪಿ ಇಸ್ಕೊಂಡು ಹೋದರು. ನಂಗೆ ಯಾಕೋ ವಿಚಿತ್ರ ಅನ್ನಿಸ್ತು. ನಮ್ಮ ಹತ್ರ ಬರಬೇಕಾದ್ರೆ ಆ ಸಂಬಂಧಗಳನ್ನೆಲ್ಲ ಕಳಚ್ಕೊಂಡು ಬಹಳ ದಿನ ಪ್ರತ್ಯೇಕವಾಗಿ ಪ್ರಯತ್ನಗಳಾಗಿ ಎಲ್ಲ ಮುರಿದೋದಂಥ ಸಂಬಂಧಗಳಾಗಿರುತ್ತೆ. ಆದರೆ ಇದು ಆ ಥರದ್ದಲ್ಲ, ಏನಿದು, ಜಡ್ಜ್ಮೆಂಟ್ ಕಾಪಿ ಇಸ್ಕೊಂಡು ಹೊಟ್ಟೋದ್ರು. ಆಮೇಲೆ ನನಗೆ ಗೊತ್ತಾಯಿತು ತುಂಬ ನೋವಾಗಿದ್ದೇನು ಅಂದರೆ, ಈ ನೀವೇನಾದರೂ ಮೀಸಲಾತಿಯಲ್ಲಿ ನಾವು ಕೆಲಸವನ್ನು ಸರ್ಕಾರಿ ನೌಕರಿ ತಗೋಬೇಕಾದ್ರೆ ಒಟ್ಟು ಕುಟುಂಬದ ಆದಾಯದಲ್ಲಿ ಗಂಡನ ಆದಾಯ ಸೇರಿಬಿಡುತ್ತೆ. ಅವ್ರಿಗಷ್ಟೊತ್ತಿಗಾಗಲೇ ಎಲ್ಲ ಪ್ರೊಫೆಸರು ಆತ, UGC ಸ್ಕೇಲ್ ಶುರು ಆಗೋಗಿತ್ತು. ನಾನು 2006 ನಂತರದ ಪ್ರಕರಣನ ಹೇಳ್ತಿದ್ದೀನಿ. UGC ಸ್ಕೇಲು ಅವರ ಸಂಬಳಗಳೆಲ್ಲ 18 ಲಕ್ಷ 20 ಲಕ್ಷ ದಾಟ್ಬಿಡ್ತಿತ್ತು ವಾರ್ಷಿಕ ಆದಾಯ. ಮತ್ತು ಇವಳಿಗೆ ಸಿಗ್ತಾ ಇರಲಿಲ್ಲ ಆವಾಗ ಒಟ್ಟು ಆದಾಯ ತಗೊಂಡ್ರೆ. ಅದಕ್ಕೆ ಅವರು ಡೈವೋರ್ಸ್ ತಗೊಂಡಿದ್ರು. ಅದೊಂದು ನನಗೆ ಇವತ್ತಿಗೂ ಕಾಡ್ತಾ ಇರುತ್ತೆ.
ಆಮೇಲೆ ಅವರು ಅಪಾಯಿಂಟ್ ಆದರು ಅಂತ ಗೊತ್ತಾಯ್ತು ನನಗೆ. ಅಪಾಯಿಂಟ್ ಆದ್ಮೇಲೆ ಸರಿ ಆಗ್ತೀವಿ ಅಂತ ಅದು ಗೊತ್ತಿಲ್ಲ, ಅವ್ರ ಜೊತೆಲೇ ಇರ್ತಾರೆ. ಆದರೆ ಕಾನೂನನ್ನ ಈ ಥರನೂ ದುರುಪಯೋಗ ಪಡಿಸ್ಕೋಬಹುದು. ದುರುಪಯೋಗ ಅಂತ ಹೇಳಲ್ಲ, ಅನಿವಾರ್ಯ ಅಂತ ಹೇಳಲ್ಲ. ಒಟ್ಟು ಆದಾಯ ಹಾಗಾದರೆ ಅವಳು ನೋಡಿ, ಅವನು ಈಗಾಗಲೇ ಕೆಲಸ ತೊಗೊಂಡ್ಬಿಟ್ಟಿದ್ದಾನೆ, ಅವನು ಪ್ರೊಫೆಸರು, 2 ಲಕ್ಷದ ಮೇಲೆ ಸಂಬಳ ಇದೆ, ಇವಳು ಡಿಸರ್ವ್ಡು. ಆದರೆ ಇವಳು ಕೆಲಸ ತೊಗೋಬೇಕು ಅಂತ ಅಂದರೆ ಅವಳ ಆದಾಯ, ಒಟ್ಟು ಆದಾಯದಲ್ಲಿ ಗಂಡನ ಆದಾಯ ಬಂದ್ಬಿಡುತ್ತೆ. ಆದರೆ ಅವಳು ನಿಜವಾಗಿಯೂ ಝೀರೋ ಅವಳು. ಆದರೆ ಅವಳು ಕೆಲಸ ತೊಗೋಬೇಕಾದ್ರೆ ಗಂಡನ ಆದಾಯನ ತೋರಿಸ್ಬೇಕು. ಗಂಡನ ಆದಾಯ ತೋರಿಸಿದ್ರೆ ಅವಳು ಕೆಲಸ ಸಿಕ್ಕಲ್ಲ. ನೋಡಿ ಹೇಗೆ ನಾನು ಕಾನೂನನ್ನು ಚಾಪೆ ಕೆಳಗೂ ಅಲ್ಲ, ರಂಗೋಲಿ ಕೆಳಗೂ ಅಲ್ಲ, ಇನ್ನೂ ಯಾವುದೋ ಪದರದ ಕೆಳಗೆ ತೂರ್ಕೊಂಡು ಹೋಗ್ಬೋದಾ ಈ ಥರ. ಭಾಳ ಶಾಕ್ ಆಗಿದ್ದು ನನಗೆ ಯಾವಾಗ. ಅದು ಯಾಕೆಂದರೆ ಅವರು ಯಾರಿಂದ ರೆಫರ್ ಆಗಿ ಬಂದರು ಅವ್ರನ್ನ ಯಾವಾಗಲೂ ಒಂದು ಸಲ ನಾನು ವಿಚಾರಿಸ್ದೆ. ಅಯ್ಯೋ ರೀ, ಅವರು ಕೆಲಸ ಸಿಕ್ತು, ಪ್ರೊಫೆಸರ್ ಆದರು, ಚೆನ್ನಾಗಿದ್ದಾರೆ ರೀ, ಅವರು ಕೆಲಸ ಇದೆ, ಇವ್ರಿಗೂ ಕೆಲಸ ಇದೆ, ಮತ್ತು ನಮ್ಮಲ್ಲಿ ಮದುವೆ ಆಗೋದಕ್ಕೇನು ತೊಂದರೆ ಇಲ್ಲ, ಹಿಂದೂ ಕಾಯ್ದೆಯಲ್ಲಿ ವಿಚ್ಛೇದನ ಆಗಿ ಮತ್ತು ಅದೇ ಗಂಡ ಹೆಂಡತಿ ಮತ್ತೆ ವಿವಾಹನ ಊರ್ಜಿತ ಮಾಡ್ಕೋಬಾರ್ದು ಅಂತೇನಿಲ್ಲ, ಮರು ವಿವಾಹ ಆಗಬಾರ್ದು. ಇದು ಒಂದು ಯಾವಾಗಲೂ ನನಗೆ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಪ್ರಕರಣ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಅದನ್ನು ಇಟ್ಕೊಂಡು ನಾನು ಭಾಳ ಸಲ ಪ್ರಯತ್ನ ಮಾಡ್ತೀನಿ, ಬೇಡ್ರಿ ಯಾಕ್ರಿ ನೀವು ಡೈವೋರ್ಸ್ ಅಂತ. ಈಗ ಬಿಡಿ ಸರ್ಕಾರಿ ನೌಕರಿ ಅನ್ನೋದೇ ಇಲ್ಲ ಯಾರಿಗೂ, ಎಲ್ಲ ಖಾಸಗಿಯಾಗೆ ಹೋಗೋದ್ರಿಂದ. ಬಟ್ ಭಾಳ ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಕೇಸ್ನಲ್ಲಿ ಏನಾಗೋಯ್ತು ಅಂದರೆ, ತುಂಬ ಗಂಡ ಹೆಂಡತಿ ಡೈವರ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ಡೈವರ್ಸ್ ತೊಗೊಂಡು ತುಂಬ ಹೊಂದಾವಣಿಕೆನೇ ಇರಲಿಲ್ಲ. ಇವಳಿಗೆ ಈಗಾಗಲೇ ಒಂದು ಮಗು ಇತ್ತು. ಆ ಮಗುನ ಕಸ್ಟಡಿ ಇವಳೇ ಬೇಕು ಅಂತ ಹಠ ಹಿಡಿದ್ಲು. ನಾವು ಆಯಿತು ಅಂತ ಅಂದ್ವೋ, ಡೈವರ್ಸು ಆಗೋಯ್ತು. ಆಮೇಲೆ ನೋಡಿದ್ರೆ ಇವರು ಡೈವರ್ಸ್ ಆದಮೇಲೆ ನೆಕ್ಸ್ಟು ರೀಮ್ಯಾರೇಜ್ ಆಗದೆ ಈ ಹುಡುಗಿ ಅಲ್ಲಿ ಹೋಗಿ ಸೇರಿಕೊಂಡು ಪ್ರೆಗ್ನೆಂಟ್ ಆಗಿಬಿಟ್ಲು. ಪ್ರೆಗ್ನೆಂಟ್ ಆಗಿಬಿಟ್ಲು. ನೋಡಿದ್ರೆ ಮತ್ತೆ ಅವರಿಬ್ಬರ ಮಧ್ಯ ಭಿನ್ನಾಭಿಪ್ರಾಯ ಆಯಿತು. ಭಿನ್ನಾಭಿಪ್ರಾಯ ಬಂದಾಗ ಅವಳು ಮತ್ತೆ ನಮ್ಮ ಹತ್ರ ಕೇಸಿಗೆ ಬಂದಳು. ಯಾವ ಸ್ಥಿತಿಲಿ ಹೇಳೋಣ, ಮ್ಯಾರಿಟಲ್ ಸ್ಟೇಟಸ್ ಇಲ್ಲದೇನೆ ಮಗು ಮಾಡಿಕೊಂಡಂಥ ಸ್ಥಿತಿಯಲ್ಲಿ ಅವನಿಂದನೇ ಆಗಿದ್ರು ಅದನ್ನು ನಾವು ಅವರು ನಿರಾಕರಿಸೋದು ಬೇರೆ, ನಾನು DNA ಟೆಸ್ಟ್ಗೆ ಹಾಕಿ ರಿಪೋರ್ಟ್ ತೊಗೊಳ್ಳೋದು ಬೇರೆ, ಇವೆಲ್ಲವೂ ಬೇರೆ. ಆದರೆ ಆ ಪ್ರಕರಣಗಳು ಹೇಗಾಗುತ್ತೆ, ಕಾನೂನನ್ನ ಪೂರ್ತಿ ತಿಳುವಳಿಕೆ ಇಲ್ಲದೆ ಇದ್ದರೆ ಒಂದ್ಸಲ ನಾವು ನ್ಯಾಯಾಲಯದಲ್ಲಿ ವಿಚ್ಛೇದನ ತಗೊಂಡ್ಮೇಲೆ ಮತ್ತೆ ನಾವಿಬ್ಬರು ಒಂದಾಗಬೇಕು ಅಂದರೆ, ಮತ್ತೆ ವಿವಾಹ ಆಗದೆ ಹೋದರೆ ಹಿಂದೂ ಕಾಯ್ದೆಯ ಕೆಳಗಡೆ ಮತ್ತೆ ನೀವು ಗರ್ಭಿಣಿ ಆದರೆ ಆ ಮಗುವಿನ ಸ್ಥಿತಿ ಏನಾಗುತ್ತೆ, ವಿಚ್ಛೇದನದ ನಂತರ ಆದ ಮಗುವಿಗೆ, ಇದೆಲ್ಲವೂ ಪ್ರಶ್ನೆಗಳು. ಯಾಕೆಂದರೆ ಕಾನೂನಿನ ತಿಳುವಳಿಕೆ ಅನ್ನೋದು ಅಷ್ಟೇ ಮುಖ್ಯ. ಸಾಮಾನ್ಯ ಇದೆಲ್ಲ ಪ್ರಾಬಬ್ಲಿ ಜನಕ್ಕೆ ಅಂದರೆ ತುಂಬ ವಾಸ್ಟ್ ಸಬ್ಜೆಕ್ಟ್ ಕಾನೂನು ಅನ್ನೋದೇ. ಆದರೆ ಈ ಥರದ ವಿಷಯ ಬೇಸಿಕ್ ಇಂಥ ವಿಚಾರಗಳು ಹೌದು ಅಲ್ಲ, ಅವ್ರನ್ನೇನು ಮತ್ತೆ ಹೋಗಬೇಡಿ, ಜೊತೆಲಿ ಇರಬೇಡಿ ವಿಚ್ಛೇದನ ಆದಮೇಲೆ ಅಂತ ಹೇಳಲ್ಲ ಯಾವ ನ್ಯಾಯಾಲಯನು. ಆದರೆ ಅದಕ್ಕೆ ಮತ್ತೆ ಹೇಗೆ ಅದಕ್ಕೆ ಕಾನೂನಿನ ಚೌಕಟ್ಟು ಕೊಡಬೇಕು ಅನ್ನೋದು ಸಹ ಅಷ್ಟೇ ಮುಖ್ಯ ಆಗುತ್ತೆ. ಬಹುಶಃ ಕಾನೂನಿನ ಅರಿವು ಜನರಲ್ಲಿ ಮೂಡಿಸೋದು ಎಷ್ಟು ಮುಖ್ಯ ಇದೆ. ಹೌದು ಇಂಥದ್ದು ಅಟ್ಲೀಸ್ಟ್ ನಾವು ಬದುಕಿಗೆ ಬೇಕಾದ ಕಾನೂನನ್ನ ಅನಿವಾರ್ಯವಾಗಿ ತಿಳ್ಕೊಳ್ಳೆ. ಇನ್ನೊಂದು ನನಗೆ ಯಾವಾಗಲೂ ಅನ್ಸೋ ಪ್ರಶ್ನೆ ಆಂಟಿ, ಈಗ ಹೊಸ ಜನ್ರೇಷನ್ ಅಥವಾ ಫಸ್ಟ್ ಟೈಮ್ ಅಡ್ವೊಕೇಟ್ಸು ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲದೆ ಬರೋರಿಗೆ ಒಂದು ಲಿಟಿಗೇಷನಿಗೆ ಯಾರಾದರೂ ಬಂದರೆ ಸ್ಯಾಲ್ರಿ ಅಷ್ಟೆಲ್ಲ ಇನಿಷಿಯಲ್ ಇಯರ್ಸಲ್ಲಿ ಜಾಸ್ತಿ ಇರೋದಿಲ್ಲ. ಅದನ್ನು ನಮ್ಮನ್ನು ನಾವು ಸಸ್ಟೈನ್ ಮಾಡೋದು ಹೇಗೆ ಡೆವಲಪ್ ಅಲ್ಲ. ಇವಾಗ ಅಂದರೆ ಸುಮಾರು ಸರ್ಕಾರದಿಂದೆಲ್ಲ ಹಿಂದುಳಿದ ವರ್ಗದಿಂದ ಬಂದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ ಬಂದವ್ರಿಗೆ, ಇವ್ರಿಗೆಲ್ಲ ಇದನ್ನು ಕೊಡ್ತಾ ಇದ್ದಾರೆ, ಒಂಥರ ಸ್ಕಾಲರ್ಶಿಪ್ ಥರ. ಅದನ್ನು ಕೊಡೋದ್ರ ಮೂಲಕ ಅವ್ರಿಗೆ ಎನ್ಕರೇಜ್ ಮಾಡಿ ಹೇಗೆ, ಮತ್ತು ಆ ಕಚೇರಿಯನ್ನು ಅವರು ಹೊಸದಾಗಿ ಕಚೇರಿ ಓಪನ್ ಮಾಡಬೇಕು ಅಂದರೆ ಅದಕ್ಕೆ ಧನ ಸಹಾಯವನ್ನು ಕೊಡುವಂಥದ್ದು ಇದೆಲ್ಲ ಇದೆ. ಜೊತೆಗೆ ಇವಾಗೆಲ್ಲ ಬಹಳ ಜನ ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಸೀನಿಯರ್ಸ್ ಹತ್ರ ಪ್ರಾಕ್ಟೀಸ್ ಮಾಡ್ತಾನೆ ಅವ್ರು ಕೊಡುವಂಥ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಪಾರ್ಟ್ ಟೈಮ್ ಜಾಬ್ಗಳನ್ನೂ ಮಾಡ್ಕೊಳ್ಳೋದ್ರ ಮೂಲಕ ತಾವು ಒಂದು ಇಂಡಿಪೆಂಡೆಂಟ್ ಆಗಿ ಕಚೇರಿ ಓಪನ್ ಮಾಡೋವರಿಗೆ ಸ್ವಲ್ಪ ಈ ರೀತಿಯಾದಂಥದ್ದು. ಮತ್ತು ಹುಡುಗರುಗಳೆಲ್ಲ ಕೃಷಿಯನ್ನು ಬಿಡ್ತಾ ಇಲ್ಲ, ವೃತ್ತಿ ವಕೀಲ್ ವೃತ್ತಿಯನ್ನು ಮಾಡಿಕೊಂಡು ಕೃಷಿಯನ್ನು ನಡೆಸ್ಕೊಂಡು ಸುಮಾರು ಜನ ನಾವು ಗಂಡು ಮಕ್ಕಳನ್ನ ನೋಡ್ತಾ ಇದ್ದೀವಿ. ಅವಾಗ ಅವ್ರಿಗೇನಾಗುತ್ತೆ, ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹೆಣ್ಮಕ್ಳುಗಳು ಅಷ್ಟೇ ಇದ್ರ ಜೊತೆಗೆ ಮನೆ ಪಾಠಗಳನ್ನ ಮಾಡುವಂತಹದ್ದು, ಬೇರೆ ಬೇರೆ ತಮ್ಮ ಹವ್ಯಾಸಗಳನ್ನು ಮುಂದುವರಿಸ್ಕೊಂಡು ಅದರಲ್ಲಿ ಹಣವನ್ನು ಗಳಿಸುವಂತಹದ್ದು. ಆಮೇಲೆ ವೃತ್ತಿಯಲ್ಲಿ ತಾವು
ಧೈರ್ಯವಾಗಿ ನಾವು ಮಾಡ್ತೀವಿ, 4-6 ಪ್ರಕರಣಗಳು ನಮಗೆ ಬರ್ತಾ ಇದೆ ಅನ್ನುವಂತಹ ವಿಚಾರ ಬಂದಾಗ ತೀರ್ಮಾನಗಳನ್ನ ತಗೊಂಡು ಬೇರೆ ಎಲ್ಲ ಬಿಟ್ಟು ಆಗ ಇದೇ ಸಂಪೂರ್ಣವಾಗಿ ಇದನ್ನೇ ವೃತ್ತಿಯನ್ನು ತಗೊಳ್ಳುವಂಥದ್ದು ಭಾಳಷ್ಟು ಬದಲಾವಣೆಗಳನ್ನಂತೂ ನೋಡ್ತಾ ಇದ್ದೀವಿ. ಓವರಾಲ್ ನಮ್ಮ ಜನ್ರೇಷನ್ ಮಕ್ಕಳಿಗೆ ಅಥವಾ 2 ಪ್ರಶ್ನೆ, ಒಂದು ಹೊಸದಾಗಿ ಅಡ್ವೊಕೇಟ್ಸ್ ಆಗ್ತಿರೋರು ವೃತ್ತಿ ಜೀವನವನ್ನು ಹೇಗೆ ಕಟ್ಕೋಬೇಕು ಅನ್ನೋದೊಂದಾದರೆ, ಅಡ್ವೊಕೇಟ್ಸ್ ಬಿಟ್ಟು ಇಡೀ ಜನ್ರೇಷನ್ ಮಕ್ಕಳಿಗೆ ಏನು ಹೇಳ್ತೀರಾ? ಅಲ್ಲ ಅಂದರೆ ಈಗ ಲಿಟಿಗೇಷನ್ ಸೈಡಿಗೆ ಬರಬೇಕು ಅನ್ನೋದೇನು ಅನಿವಾರ್ಯ ಅಲ್ಲ. ಇವಾಗ ಲಾ ಮುಗಿಸ್ತವ್ರಿಗೆ ಹೌದು, ಈಗ ನಿಮಗೆ ಗೊತ್ತಿದೆ ಎಷ್ಟೆಷ್ಟು ಕಾರ್ಪೊರೇಟ್ಗಳಲ್ಲಿ ಬ್ಯಾಂಕ್ಗಳಿಗೆಲ್ಲ ಹೋಗಿ ಸೇರ್ಕೋತಾ ಇದ್ದಾರೆ. ಕಾರ್ಪೊರೇಟ್ಗಳಲ್ಲಿ ಎಷ್ಟು ಕೆಲಸಗಳು ಸಿಗ್ತಾ ಇದೆ, ಟೀಚಿಂಗ್ ಲೈನಲ್ಲಿ ಎಷ್ಟು ಸಿಗ್ತಾ ಇದೆ, ರಿಸರ್ಚ್ ಲೈನ್ಗೆ ಹೋದ್ರೆ ಎಷ್ಟು ಸಿಗ್ತಾ ಇದೆ. ಅದಲ್ಲದೆ ಈ ಕಾನೂನಿನ ಆಯೋಗದ ಕೆಳಗೇನೆ ಬಹಳಷ್ಟು ಬೇರೆ 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 ಇಲಾಖಾವಾರುಗಳಲ್ಲಿ ಇದು ಲಾಯರ್ಸ್ಗಳಿಗೆಲ್ಲ ಅವಕಾಶ ಮಾಡಿಕೊಡ್ತಾ ಇರೋ ಅಂಥದ್ದನ್ನ ನೋಡ್ತಾ ಇದ್ದೀವಿ. ಮತ್ತು ಗೌರ್ನಮೆಂಟ್ ಪ್ಲೀಡರಾಗಿ ಬರುವಂತಹದ್ದು, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರಾಗಿ ಬರುವಂತಹದ್ದು, ಆಮೇಲೆ ಜಡ್ಜ್ಗಳ ಎಕ್ಸಾಮ್ಗಳು ತಗೊಂಡು ಬರುವಂತಹದ್ದು, ಈ ಥರ ತುಂಬ ವಾಸ್ಟ್ ಏರಿಯಾ ಆಗ್ಬಿಟ್ಟಿದೆ ಲಾ ಮುಗಿಸ್ಕೊಂಡು ಬಂದವ್ರಿಗೆ. ಏನಂದರೆ ಸರ್ವೈವ್ ಆಗುವಂತಹ ಗುಣಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಆದ್ದರಿಂದ ಇವಾಗ ಈಗಿನ ಜನ್ರೇಷನ್ಗೆ ನಾವುಗಳು ಲಾ ಮಾಡ್ದ ಅಂಥ ಸಂದರ್ಭದಲ್ಲಿ ಇಲ್ಲ ಲಿಟಿಗೇಷನ್ ಸೈಡಿಗೆ ಬಾ, ಇಲ್ಲ ಟೀಚಿಂಗ್ ಲೈನ್ಗೆ ಹೋಗು, ಆ ಥರ ಇರ್ತಿತ್ತು. ಇವಾಗ ಹಾಗಿಲ್ಲ, ತುಂಬ ಥರ. ಆಮೇಲೆ ಸಬ್ಜೆಕ್ಟ್ಗಳು ಅಷ್ಟೇ ರೀ. ನಾವೆಲ್ಲ ಆವಾಗ ಇಲ್ಲ ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸು, ಇಲ್ಲ ಸಿವಿಲ್ ಮ್ಯಾಟರ್ಸು, ಇಲ್ಲ ಕ್ರಿಮಿನಲ್ ಸೈಡ್, ಹಾಗಿಲ್ಲವೇ ಇಲ್ಲ. ಈಗ ಆರ್ಬಿಟ್ರೇಷನ್ಗಳಾಗಿರ್ಬೋದು, ಇದು ಎಷ್ಟು ಥರದಲ್ಲಿ ಅಂದರೆ ಕಾರ್ಪೊರೇಟ್ ಲಾ ಬಂದಮೇಲಂತೂ ಹೇಳೋಕ್ಕೆ ಆಗಲ್ಲ. ಅಸಾಧ್ಯವಾದಂಥ ಅವಕಾಶಗಳು ಲಾಲಿ ತಿಕ್ಕೊಂಬಿಟ್ಟಿದೆ. ಮತ್ತು ತೆರೆದುಕೊಳ್ಳೋದ್ರ ಜೊತೆಗೆ ಈಗ ಮೊದಲಂಗೆ ಅದರಲ್ಲೂ ಇರು ಇದರಲ್ಲೂ ಇರು ಅಂತಲ್ಲ, ಯಾವುದಾದ್ರು ಒಂದು ಸಬ್ಜೆಕ್ಟ್ ಮೇಲೆ ಫೋಕಸ್ಡ್ ಆಗಿ ಹೋಗ್ತಾ ಇರುವಂತಹದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಈಗಿನ ತಲೆಮಾರುಗಳಿಗೆ ಲಾ ಮುಗಿಸ್ಕೊಂಡು ಬಂದವ್ರಿಗೆ ನಾ ಹೇಳೋಂಥದ್ದೇನು ಅಂದರೆ, ಅವಕಾಶಗಳು ತುಂಬ ಇದೆ, ಆದರೆ ಅವುಗಳನ್ನ ಡಿಗ್ ಮಾಡಬೇಕು ಅಂತೀವಲ್ಲ, ಅಂದರೆ ನೀವು ಹುಡುಕಿ 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 ನಿಮಗೆ ಯಾವುದು ಸೂಟಬಲ್ ಅನಿಸುತ್ತೆ ತಗೊಳ್ಳೋಂಥದ್ದು. ಈಗ ನೋಡು ಮಗು, ನೀನು ತಗೊಂಡಂತಹದ್ದು ಎಷ್ಟು ಸಂತೋಷವಾಗುತ್ತೆ ಅಂದರೆ, ಈ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ತಗೊಂಡು ಹೇಗೆ ಲಾ ಸಬ್ಜೆಕ್ಟನ್ನು ಇಟ್ಟುಕೊಂಡೇ ನೀವು ಲಾ ಮುಗಿಸೇನೆ ಅದನ್ನು ಹೇಗೆ ಮೀಡಿಯೇಷನನ್ನು ಇದು ಮಾಡುವಂತಹದ್ದು. ಮತ್ತು ಪಾಶ್ ಕಮಿಟಿನ ಹೇಳಿದ್ನಲ್ಲ, ಅದನ್ನೇ ಬರೀ ಪಾಶ್ ಕಮಿಟಿಯನ್ನೇ ಹೇಗೆ ತಯಾರು ಮಾಡುವಂತಹದ್ದಾಗಿರ್ಬೋದು, ಅಥವಾ ಎಲ್ಲ ಕಮಿಟಿಗಳಲ್ಲೂ ಇಡೀ ಎಲ್ಲ ಅಂದರೆ ಖಾಸಗಿ ಅಂದರೆ ಪ್ರೈವೇಟ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರು, ಪಬ್ಲಿಕ್ ಸೆಕ್ಟರು, ಗೌರ್ನಮೆಂಟ್ ಸೆಕ್ಟರ್ಗಳಲ್ಲೆಲ್ಲ ಹೇಗೆ ಪಾಶ್ ಕಮಿಟಿಗಳು ಅನಿವಾರ್ಯ ಅನ್ನುವಂಥದ್ದು, ಅಲ್ಲಿ ಸ್ಟ್ರೆಂಥನ್ ಮಾಡೋದು, ಅದರಲ್ಲಿ ಅವೇರ್ನೆಸ್ ಬರ್ಸೋದು, ಅದರಲ್ಲಿ ಎನ್ಕ್ವೈರಿಗಳನ್ನ ಮಾಡುವಂತಹದ್ದು. ಎಷ್ಟು ಅಂದರೆ ಈಗ ಯಾವ ಸಬ್ಜೆಕ್ಟ್ ತಗೊಳ್ಳಿ ಲಾ ಇಲ್ಲದೆ ಮಾತ್ರ ಇರೋಕ್ಕಾಗೋದಿಲ್ಲ. ಯಾವುದೇ ಸಬ್ಜೆಕ್ಟ್, ಎಂಥ ದೊಡ್ಡ ಪ್ರಧಾನಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಅಥವಾ ಎಂಥ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕಾನೂನು ಅನಿವಾರ್ಯ. ಅಥವಾ ಯಾವುದೇ ಫೀಲ್ಡ್ಗೆ ಹೋಗಲಿ ಕಾನೂನು ಅನಿವಾರ್ಯ. ಆದ್ದರಿಂದ ಕಾನೂನು ಇಲ್ಲದೆ ಯಾವ ಇದು ಕ್ಷೇತ್ರವೂ ಇರೋದಕ್ಕೆ ಸಾಧ್ಯವೇ ಇಲ್ಲದೆ ಇರೋದ್ರಿಂದ ಈಗಿನ ಜನ್ರೇಷನ್ಗೆ ತುಂಬ ಅವಕಾಶಗಳಿದೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕು, ಮತ್ತು ಶ್ರಮ ಹಾಕುವಂಥದ್ದನ್ನ ಕಲಿಬೇಕು. ಈಸಿ ಗೋಯಿಂಗ್ ಅನ್ನೋದು ಇದೆಯಲ್ಲ, ಅದು ನನ್ನ ಪ್ರಕಾರ ಭಾಳಷ್ಟು ಜನ ಅಂತಾರೆ, ಅಯ್ಯೋಯ್ಯೋ ನೀವು ಈಗಿನ ಟೆಕ್ನಾಲಜಿಗಳನ್ನ ನೀವು ಬಳಸ್ಕೋತಾ ಇಲ್ಲ, ಪೇಪರ್ಲೆಸ್ ಆಗ್ತಾ ಇಲ್ಲ ನಿಮ್ಮ ಕಚೇರಿಗಳು, ಇದೆಲ್ಲ ಹೇಳ್ತಾರೆ. ಹೌದು, ಒಪ್ಕೋತೀವಿ. ನಮ್ಮದು ಸ್ವಲ್ಪ ಹಳೆ ತಲೆಮಾರುಗಳು ಆ ಥರ ಇರಬಹುದು. ಈಗಿನವರು ಐಪ್ಯಾಡ್ ಇಟ್ಕೊಂಡೇ ಬಂದು ಕೋರ್ಟ್ನಲ್ಲಿ ವಾದ ವಿವಾದಗಳು ಮಾಡ್ಬೋದು, ಎಲ್ಲ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಲ್ಲಿ ಇಟ್ಕೊಂಡಿರ್ಬೋದು. ಇವೆಲ್ಲವನ್ನು ನಾವು ಗೌರವಿಸ್ತೀವಿ. ಆದರೆ ಕಕ್ಷಿದಾರರನ್ನ ಮೊಬೈಲ್ ಮೂಲಕನೇ ಮುಗಿಸೋಂಥದ್ದು, ಕಕ್ಷಿದಾರರನ್ನ ಆನ್ಲೈನ್ ಮೂಲಕನೇ ಖಂಡಿತ ಬೇಡಿ. ಆ 1 to 1 ಐ ಟು ಐ ಕೂತ್ಕೊಂಡಾಗ್ಲ ನಾವು ಕೊಡುವಂತಹ ಒಂದು ಸಮಾಧಾನಗಳಿರ್ಬೋದು, ಅಥವಾ ಅವ್ರು ಬಂದಂಥವ್ರಿಗೆ ತಮ್ಮ ಕಷ್ಟವೇ ದೊಡ್ಡದು ಅಂದ್ಕೊಂಡು ಬರ್ತಾರಲ್ಲ, ಅದನ್ನು ನೀವು ಸಾಧ್ಯವಾದಷ್ಟು ನೀವು ಇವತ್ತಿಗೂ ನಾವು ಹೇಳ್ತಾ ಇರ್ತೀವಿ, ಡಾಕ್ಟ್ರುಗಳು ನಮ್ಮನ್ನು ಮುಟ್ಟೋದನ್ನು ನಿಲ್ಲಿಸಿ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ, ಮಿಷಿನ್ಗಳಷ್ಟೇ ನಮ್ಮನ್ನು ಮುಟ್ಟಿ ನಮ್ಗೆ ಏನು ಕಾಯಿಲೆ ಅಂತ ಹೇಳ್ತಾ ಇದೆ ಅಂತ. ಆದರೆ ಒಬ್ಬ ಡಾಕ್ಟ್ರು ನಮ್ಮನ್ನು ಕೂರಿಸ್ಕೊಂಡು ಅಯ್ಯೋ ಏನಲ್ಲ ಇದು ಹುಷಾರಾಗ್ತೀರಿ ಅಂದರೆ ಆ ಕೊಡುವಂಥ ಧೈರ್ಯ ಮಿಷಿನ್ ಮುಟ್ಟಿ ನನಗೆ ಯಾವತ್ತೂ ಕೊಡೋದಿಲ್ಲ. ಹಾಗೆ ನಮ್ಮ ಕಕ್ಷಿದಾರರುಗಳಿಗೂ ಅಷ್ಟೇ, ಲಿಟಿಗೇಷನ್ ಸೈಡಿಗೆ ಬರೋರ್ಗೆ ಹೇಳ್ತೀನಿ, ಬರೀ ಫೋನ್ಗಳಲ್ಲಿ, ಆನ್ಲೈನ್ಗಳಲ್ಲಿ, ನೀವು ಇದರಲ್ಲಿ ಅಥವಾ ಇಮೇಲ್ಗಳಲ್ಲಿ ನಿಮ್ಮ ಕಕ್ಷಿದಾರರ ಸಂಬಂಧಗಳನ್ನು ಮುಗಿಸ್ಕೋಬೇಡಿ. ಖಂಡಿತವಾಗಿ ಅದನ್ನು ಮುಖಾಮುಖಿ ಎನ್ನುವಂಥದ್ದು ಇದೆಯಲ್ಲ,
ಅದು ಬಹಳ ಮುಖ್ಯ. ಇದೊಂಥರ ನನಗೆ ಪಾಠ ನೀವು ಹೇಳ್ದಂಗೆ ಇತ್ತು. ನಾನು ಮುಳುಗೋಗಿದ್ದೆ, ನೀವು ಮುಗಿಸಿದ್ದೇ ಗೊತ್ತಾಗಿಲ್ಲ. ಬಹುಶಃ ಈ ಸಬ್ಜೆಕ್ಟ್ ನಾವು ಡಿಗ್ ಮಾಡ್ತಾ ಹೋದರೆ ಮುಗಿಯದ ಟಾಪಿಕ್ ಆಗಿ ಖಂಡಿತ. ಅಯ್ಯೋ, ಇದು ಯಾವತ್ತೂ ಮುಗಿಯಲ್ಲ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಇಲ್ಲ ಎಡಪಂಥೀಯ ಮನೋಭಾವನೆನೂ ಬೆಳೆಸ್ಕೋಬಾರ್ದು, ಬಲಪಂಥೀಯ ಮನೋಭಾವನೆಗಳನ್ನೂ ಬೆಳೆಸ್ಕೋಬಾರ್ದು. ಅದರಲ್ಲೂ ಮಹಿಳೆಯರ ವಿಚಾರ ಅಥವಾ ಒಂದು ಸಮಾಜದ ವಿಚಾರ ಬಂದಾಗ ಈ ಮಧ್ಯಮ ಪಂಥೀಯ ಅನ್ನೋದಂಥದ್ದು ಇದೆಯಲ್ಲ, ಅದನ್ನು ಜಾಸ್ತಿ ನಾವು ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನೋಡ್ರಿ, ಬರೀ ಚಳುವಳಿ ಅಂತ ಹೋದರೂ ಪ್ರಯೋಜನ ಇಲ್ಲ. ಬರೀ ಚಿಂತೆ ಮಾಡ್ಕೊಂಡು ಕೂತಿದ್ರು, ನಾವು ಚಿಂತಿಸ್ತೀವಿ, ನಾವು ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತೀವಿ, ಅಲ್ಲ. ಚಳುವಳಿ ಚಿಂತನೆ ಎರಡೂ ಮುಖ್ಯ. ಚಿಂತನೆ ಇಲ್ಲದ ಚಳುವಳಿನೂ ಯಶಸ್ವಿ ಆಗಲ್ಲ. ಹಾಗಂತ ಬರೀ ಚಿಂತಿಸ್ಕೊಂಡು ಚಳುವಳಿಗೆ ಇಳಿದೆ ನೀವೆಲ್ಲವನ್ನ ಬರೀ ಪುಸ್ತಕದ ಮೇಲೆ ಬರೆದಿಟ್ಕೊಂಡ್ರೂ ಪ್ರಯೋಜನ ಇಲ್ಲ. ಹಾಗೆ ವೃತ್ತಿಯೂ ಅಷ್ಟೇ. ಕೇವಲ ಬರೀ ಲಾಯರ್ ಕೆಲಸ ಮಾಡ್ತೀವಿ ನಾವು ನಮಗೇ ಮಾತ್ರ ಮೀಸಲಿಟ್ಕೊಳ್ಳೋದಲ್ಲ, ಪ್ರವೃತ್ತಿಯನ್ನೂ ಇಟ್ಕೊಂಡು ಸಮಾಜದ ಜೊತೆಗೂ ಬೆರೆಯುವಂಥದ್ದು ಇದೆಯಲ್ಲ, ಅದು ಅಷ್ಟೇ ಅನಿವಾರ್ಯ. ಹೀಗೆ ಇವೆಲ್ಲವನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಮಧ್ಯಮ ಪಂಥೀಯ ಜನ ಜಾಸ್ತಿ ಆಗಬೇಕು. ಆದರೆ ನಾವು ಈಗಿನ ಸಮಾಜದಲ್ಲಿ ನೋಡ್ತಾ ಇಲ್ಲ, ಎಡ ಇಲ್ಲ ಬಲ, ಈ ಮಧ್ಯದವರು ಎಲ್ಲಿ ಹೋಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಹಾಗೆ ನೋಡ್ಕೊಳಕ್ಕೆ ಹೋದರೆ ಅವರಿಬ್ಬರು ಅಂಚಲಿದ್ದಾರೆ. ಮಧ್ಯದಲ್ಲಿರೋರು ಮಧ್ಯಮ ಪಂಥೀಯರು ನಾವೇನೆ. ನಾವು ಗಟ್ಟಿಯಾಗಿ ತಳ ಉರಬೇಕು, ನಾವು ಗಟ್ಟಿಯಾಗಿ ಹೆಜ್ಜೆ ಇಡಬೇಕು. ನಮ್ಮ ಬಗ್ಗೆ ನಾವು ಇನ್ನೂ ಹೆಚ್ಚು ಯಾಕೋ ನಮ್ಮ ಈ ಚಿಂತನೆ, ಮಧ್ಯಮದ ಚಿಂತನೆ ಯಾಕೆ ಯಶಸ್ಸನ್ನು ಗಳಿಸ್ತಾ ಇಲ್ಲ ಅನ್ನೋದನ್ನು ನಾವು ಯೋಚಿಸಿ ಅದಕ್ಕೆ ಬೇಕಾದಂತಹ ಸದೃಢಗೊಳ್ಳೋದಕ್ಕೆ ಏನು ಬೇಕೋ, ಅಂದರೆ ಅದಕ್ಕೆ ಇನ್ಪುಟ್ಗಳು ಏನು ಬೇಕು ಅಥವಾ ಪೊಟೆನ್ಷಿಯಾಲಿಟಿ ಏನು ಬೇಕು ಅನ್ನುವಂಥದ್ದನ್ನ ನಾವು ಅರ್ಥ. ಅದೇ ಎಲ್ಲ ವಿಷಯಗಳು ಪೊಲಿಟಿಕಲ್ ಆ್ಯಂಗಲಿಂದ ನೋಡ್ತಾ ಹೋದರೆ ಬಹುಶಃ ಎಡ ಬಲ ಅಂತ ಅಲ್ಲ, ನಾವು ಪೊಲಿಟಿಕಲ್ ಆ್ಯಂಗಲ್ ಅಂತಲ್ಲ, ಯಾವುದೇ ಒಂದು ವಿಚಾರಗಳು ಬಂದಾಗ ಇಲ್ಲ ಎಕ್ಸ್ಟ್ರೀಮಿಸ್ಟ್ಗಳಾಗೋದಿದೆಯಲ್ಲ, ಅದು ಎರಡೂ ತಪ್ಪೇ. ಹಾಗಾದ್ರೆ ಆ ಎರಡೂ ಬೇಡ ಅನ್ನೋದಾದ್ರೆ ಇನ್ಯಾವುದು, ಆ ಇನ್ಯಾವುದು ಅನ್ನುವಂಥದ್ದಕ್ಕೆ ನಾವೆಲ್ಲೋ ಒಂದು ಕಡೆ ಸೋಲ್ತಾ ಇದ್ದೀವ. ಮೂರನೇ ಒಂದು ಇದನ್ನು ತರೋದಕ್ಕೆ ಅಲ್ಲಿ ನಾವು ಸ್ವಲ್ಪ ಸ್ಟ್ರೆಂಥನ್ ಮಾಡಬೇಕೇನೋ. ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ಇಷ್ಟೆಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ 4C ತಂಡದ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳನ್ನ ಹೇಳಬೇಡಿ, ಇದು ಎಲ್ಲರ ಕೆಲಸ. ಸಮಾಜದ ಒಂದು ವಿಚಾರಗಳನ್ನು ನಾವು ಮಾತನಾಡುವಂಥದ್ದು ಎಲ್ಲರ ಕೆಲಸ. ಆದ್ದರಿಂದ ಅದು ನನ್ನ ಕರ್ತವ್ಯನೂ ಹೌದು. ನನ್ನನ್ನು ಆಯ್ಕೆ ಮಾಡಿಕೊಂಡು ಮೊದಲನೇ ಬಾರಿ ನೀವು ನಿಮ್ಮ ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಮೊದಲನೇ ಅವಕಾಶ ಕೊಟ್ಟಿದ್ದಕ್ಕೆ ನಾನೇ ನಿಮ್ಮೆಲ್ರಿಗೂ ಧನ್ಯವಾದಗಳು ಹೇಳಬೇಕು. ನಿಮಗೆ, ಲೈಟ್ ಮ್ಯಾನ್ಗಳಿಗೆ, ಕ್ಯಾಮ್ರಾದವ್ರಿಗೆ, ನಿಮ್ಮೆಲ್ಲರ ಇದರಿಂದನೇ ಇದಾಗುವಂಥದ್ದು ಕಾರ್ಯಕ್ರಮ. ಮುಂದೇನು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೆದು ಯಶಸ್ವಿಯಾಗಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಸ್ನೇಹಿತರೆ, ಇಷ್ಟೊತ್ತು ಅಡ್ವೊಕೇಟ್ ಸುಮನಾ ಅವರ ಮಾತನ್ನು ಕೇಳಿದ್ದೀರಾ. ನಾನೇ ಎಷ್ಟು ಮುಳುಗೋಗಿದ್ದೆ ಅಂದರೆ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ ನನಗೆ. ಮುಂದೆಯೂ ಇಂಥ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನೆಲ್ಗೆ ಜಾಯ್ನ್ ಆಗಿ. ಧನ್ಯವಾದ.